ಜಡವಾದ ಇದನ್ನ ಹಿಡ್ಕೊಂಡೀನಿ, ಅದಕ್ಕೆ ಜಡಕ್ಕೆ ಏನಾರು ಮಾಡ್ಕೊಂತ ಅಭಿಷೇಕ ಮಾಡೀನಿ, ಯಾಕೆ ಅದಕ್ಕೂ ಏರ್ಸೀನಿ, ಪತ್ರಿ ಏರ್ಸೀನಿ, ಏನು ಮಾಡಿ ಇವೆಲ್ಲ ಫೋಟೋ ಪೂಜೆ ಮಾಡೋದು ಅದು ಎಲ್ಲ ಅದ ಅಲ್ಲ, ಯಾಕ್ರಿ ಪೂಜೆ ಮಾಡೋದು ಎಲ್ಲ ವ್ಯರ್ಥ ಅದು ನೀವು ಮಾಡಿ. ಅದೇನು ಮಾಡೋದು ಫೋಟೋಗೆ ಏನು ಮಾಡೋದು, ಅದಕ್ಕೆ ಕಷ್ಟದಾಗ ಗಂಡ ಹಾಕ, ಯಾಕ್ರಿ ಅದಕ್ಕೆ ಎಡಿ ಹಿಡಿತಾನ, ಅದಕ್ಕೆ ಹೊಸದವಾಗ ಅದು ಒದ್ದಾಡ್ತಿರ್ತೈತಿ, ಹುಡುಗರು ಒದ್ದಾಡ್ತಿರ್ತಾವ, ಕೊಡೋದಿಲ್ಲ, ದೇವ್ರಿಗೆ ಎಡಿ ಹಿಡಿಲ್ಲ, ನೀನು ಕೊಡೋದಿಲ್ಲ, ಮೊದಲ ದೇವ್ರಿಗೆ ಹಿಡಿದ ಹೊಸದವ್ರಿಗೆ ಕೊಡೋದಿಲ್ಲ ನಮಗೆ, ಆ ದೇವ್ರಲ್ಲನ ಅದು ಹಸಿದ ಜಂಗಮರಿಗೆ ಹಾಕೊಂಡು, ಹೌದಿಲ್ಲ, ಒಣ ರೊಟ್ಟಿ ಚೂರಾದರೂ ಹಾಕೋದ್ರ ಫಲ ನಿನಗೆ ಸಿಗ್ತೈತಿ. ಹಸಿದ ಜಡ್ರ ಅಗ್ನಿಗೆ ಒಣ ರೊಟ್ಟಿ ಚೂರಾದರೂ ಹಾಕಿ ನಿನಗೆ ಅದ್ರ ಫಲ ಸಿಗ್ತೈತಿ. ಕಲ್ಲು ಕಟ್ಟಿಗೆಗೆ ಹಿಡಿದ್ರಿ ಅದಕ್ಕೆ ಹಿಡಿದ್ರಿ, ಅದಕ್ಕೆ ಏನು ವ್ಯರ್ಥನೇ, ಎಷ್ಟು ಹೇಳಿದ್ರು ತಿಳಿದಿಲ್ರಿ, ಮತ್ತು ಅದನ್ನ ಮಾಡ್ಕೊಂತಕೊಂಡು ಅಂತ ವಾತಾವರಣದೊಳಗೆ ಬೆಳೆದು ಬಿಟ್ಟೇವಿ, ಅದ ಗಟ್ಟಿಯಾಗಿಬಿಟ್ಟೈತಿ ನಮ್ಗೆ. ನಮ್ಮೊಳಗೆ ಯಾವ ಜಾತಿ ಭೇದ ಇಲ್ಲಿ ಜಾತಿ ಮತಗಳ ಭೇದ ಬರುದಿಲ್ಲ ಇಲ್ಲಿ, ಏನು ಎಲ್ಲರಲ್ಲಿ ಸಮಭಾವ, ಸಮತ್ವಂ ಯೋಗ ಉಚ್ಯತೆ. ಇಲ್ಲಿ ದೊಡ್ಡವರು ಸಣ್ಣವರು ಸೌಕಾರು ಬಡವರು ಯಾವ ಸಂಬಂಧ ಇಲ್ಲ. ಆ ರಾಜನ ಮಗ ಅದೇನಂದ್ರೆ ಯಾರು ಕೇಳ್ತಾರೆ ನೀನು, ಇಲ್ಲಿ ಸಂಬಂಧ ಇಲ್ಲ, ಎಲ್ಲರೂ ಒಂದ ಸಮಾನ ಇಲ್ಲ. ಏನು ಸಮತ್ವದ ಕಡೆ ಲಕ್ಷ ಕೊಟ್ಟ ಮ್ಯಾಗಲ್ಲಿ ಭೇದ ಅನ್ನೋದು ಎಲ್ಲೈತಿ, ಏನು ಭೇದದಿಂದನ ನಿನಗೆ ದುಃಖ ಆಕೈತಿ ನೋಡ್ರಿ, ಏನು ಹೆಚ್ಚು ಕಡಿಮೆ ಮಾಡಿದೆ ಅಂದ್ರೆ ನಿನಗೆ ದುಃಖ ಆಕೈತಿ. ಇದ ರಾಜಮಾರ್ಗ, ಸಂಕುಚಿತ ವೃತ್ತಿ ಇಲ್ಲಿ ಯಾರಿಗೂ ತಿರಸ್ಕಾರ ಮಾಡೋಂಗಿಲ್ಲ, ಎಲ್ಲರನ್ನ ಗೌರವದಿಂದ ಕಾಣುವಂಥದ್ದು. ಯಾಕ ಎಲ್ಲರೂ ಅದ ಸ್ವರೂಪಿಗಳಿದೆ, ಎಲ್ಲರೂ ಪರಬ್ರಹ್ಮ ಸ್ವರೂಪಿಗಳಿದೆ, ದೇವ ಸ್ವರೂಪಿಗಳಿದೆ. ಅದಕ್ಕೆ ಎಲ್ಲರನ್ನೂ ಗೌರವಿಸುವುದನ್ನು ಕಲೀರಿ ಅಂತ, ಯಾರನ್ನು ತಿರಸ್ಕಾರ ಮಾಡಕ್ ಹೋಗ್ಬೇಡಿ. ಸಣ್ಣ ಪ್ರಾಣಿ ಐತಿ ಅಂದ್ರು ಅದಕ್ಕೆ ಸಣ್ಣಾಗಿ ನಡ್ಕೋ, ಅಲ್ಲಿ ಜೀವರೂಪಿ ಪರಮಾತ್ಮದನ. ಅವೇನು ಮಾಡ್ಯಾನ ಬಿಡ, ಅವನ ಹೆಚ್ಚಿನವ ಅಂತ ಏನು ನೋಡಿ ಹೆಚ್ಚಿನ ತಿಳ್ಕೊಂಡಿ, ಎಲ್ಲದನ್ನು ನೋಡಿ ನಿನ್ನ ಕಡೆ ಲಕ್ಷ ಕೊಟ್ಟಾಗ ನಿನಗೆ ಶ್ರೇಷ್ಠತ್ವ, ಎಲ್ಲದನ್ನು ಹಿಡ್ಕೊಂಡು ತೂರು ಎಡಗೋದನ್ನು ಹಿಡ್ಕೊಂಡು ಕುಂತೀವಿ ಅಂದ್ರೆ ನೀ ಅಂತ ಕನಿಷ್ಠ ನನಗೆ. ಅದ್ರ ಕಡೆ ಲಕ್ಷ ಕೊಟ್ರೆ ಎಲ್ಲರೂ ಒಂದನ್ನು ಅನುಭವ ಬರ್ತೈತಿ, ಇರುವಿಕೆ ಕಡೆ ಲಕ್ಷ ಕೊಟ್ರೆ, ತೋರ್ಕಿ ಕಡೆ ಲಕ್ಷ ಕೊಟ್ರೆ ಭೇದ ಭಾವ ಬರ್ತೈತಿ, ನಿನಗೆ ಸಮಾಧಾನ ಶಾಂತಿ ಕಳ್ಕೋತಿ. ಇದು ಭೇದ ಭಾವ ತೆಗೆದಾಗ ತೋರ್ಕಿ ಕಡೆ ಲಕ್ಷ ಕೊಡು, ಕೈ ಬಿಡು, ಇರುವಿಕೆ ಕಡೆ ಲಕ್ಷ ಕೊಡು, ಅಲ್ಲಿ ಏಕತ್ವದ ಅನುಭವ ಆಗ್ತೈತಿ, ಒಂದ ಅನ್ನೋ ಭಾವ ಬರ್ತೈತಿ. ಭೇದ ಭಾವನ ಅಲ್ಲಿ ಬರುವುದೇ ಇಲ್ಲ ನೀವು. ತಿರಸ್ಕಾರ, ಇನ್ನೊಬ್ಬರಿಗೆ ಭೇದ ತಿರಸ್ಕಾರ ಮಾಡಿದ್ರೆ ನಿಮ್ಮ ತಿಳುವಳಿಕೆನ ಅಲ್ಲದು. ನಾವು ಮುಸಲ್ಮಾನರು ಕೂಡ ಮುಸಲ್ರು ಆಗ್ತೇವೆ, ಹಾರರು ಕೂಡ ಹಾರರು ಆಗ್ತೇವೆ, ಕ್ರಿಶ್ಚಿಯನ್ರು ಕೂಡ ಕ್ರಿಶ್ಚಿಯನ್ರು ಆಗ್ತೇವೆ, ಐನಾರು ಕೂಡ ಐನಾರು ಹಾಕೇವಿ, ಆದ್ರೆ ಇವು ಯಾವೂ ಆಗುದಿಲ್ಲ. ಮತ್ತೆ ಅವ್ರು ಹೆಂಗಿರ್ತಾರೆ ಹಂಗೆ ಇರ್ತಾರೆ, ಕಂಡವರೆಲ್ಲರಿಗೂ ಒಲೆ ಸಿಗುತ್ತೆ, ಅವ್ರಂಗನಾಗಿರ್ತಾರೆ. ಅವ್ರು ಹೆಂಗಿರ್ತಾರೆ ಹಂಗೆ, ಅದನ್ನು ಮಾಡೋದಿಲ್ಲ ನಾವು ಅದನ್ನು ಮಾಡೋದಿಲ್ಲ, ಇದನ್ನು ತೋರ್ಸಕ್ಕೆ ಹೋಗ್ಬೇಡ ನೀ ಅಲ್ಲಿ ವಾದಿಂದ, ಯಾಕ್ರಿ ಆಮೇಲೆ ಅಲ್ಲಿ ಹೊಡಕ ಇದೈತಲ್ಲಪ್ಪ, ಇಲ್ಲಿ ತಡ್ಕೋಡ್ ದಾಟದಿಂದ ಖಾನಾಪುರ ದಾಟಿ ಒಂದು ಇದು ಕೊಟಬಾಗಿ ದಾಟಿ ಐತಲ್ಲ, ಯಾವ್ರದು ಜೀರ್ವಾಡ, ಅಲ್ಲಿ ಜೀರ್ವಾಡಕ್ಕೆ ಹೋಗಿದ್ದೇವೆ ಬ್ರಾಹ್ಮಣರ ಮನೆಗೆ, ಅಂಗರ್ಕಿ ಮರಿಗೌಡದು ಬಂದಿದ್ರು. ಅವ್ರು ಬ್ರಾಹ್ಮಣರ ಪ್ರಕಾರ ಅವರು ಇವನು ಗಂಧ ಇವನು ಹಚ್ಚಕತ್ತ, ಇವನು ಹಚ್ಚಕ್ ಹೋಗ್ಬೇಡ್ರಿ, ಅವನ್ನ ತಿಮ್ಮನಾಕತ್ತ, ಗೌಡ ತನಕ್ ಕುಂದ್ರ ನೀ ಅಂತ, ನಿನ್ ತೋರ್ಸ್ಬೇಡ ಇಲ್ಲಿ ತನಕ್ ಕುಂದ್ರ ಅಂತ. ಅವ್ರು ಹೆಂಗಿರ್ತಾರೆ ಹಂಗೆ ಇರೋದಲ್ಲ, ಹೌದಿಲ್ಲ, ಹಂಗೆ ಇರ್ತಿದ್ರು ಅವರು. ಬ್ರಾಹ್ಮಣರು ಕೂಡ ಬ್ರಾಹ್ಮಣರು, ಮುಸಲ್ಮಾನರು ಕೂಡ ಅವ್ರಂಗೆ, ಕ್ರಿಶ್ಚಿಯನ್ರು ಕೂಡ ಕ್ರಿಶ್ಚಿಯನ್ರಂಗೆ.
ಆ ಗತ್ತು ಕಲಿಬೇಕಲ್ಲ ನಾವು. ಇದು ಒನ್ವೇ ಇತ್ತಂದ್ರೆ ಉಪಯೋಗ ಆಗೋದಿಲ್ಲ. ಹೆಂಗೆ ಬರ್ತೈತೆ ಹೆಂಗೆ ಬಂದಂಗೆ ಬಾರಿಸೋ ಬಡ್ಡಿ ಮಗನ ಅಂದ, ಹೌದಿಲ್ಲ? ಹಂಗೆ ಈ ಜಗತ್ತಿನ ಕೂಡ ಜಗತ್ತಿನಾಗಿದ್ದ ನಮ್ಮ ಗತ್ತಿನ ನಾವೆಲ್ಲ ಕಲಿಬೇಕು. ನಾವು ಅದನ್ನ ಮಾಡೋದಿಲ್ಪ, ನಾವು ಇದನ್ನ ಮಾಡೋದು ತೋರ್ಸಕ್ಕೆ ಹೋಗ್ಬೇಡಿ ಅದನ್ನೆಲ್ಲ. ಒನ್ವೇ ಇದ್ದದ್ದು ಜಗತ್ತಿನಾಗ ಬಾಳೆ ಮಾಡೋದು ಜಡವು. ಹೆಂಗೆ ಬರ್ತೈತಿ ಅವ್ರಂಗನ ಆಗಿಬಿಡೋದು. ಅವ್ರು ಹೆಂಗಿರ್ತಾರೆ ಹಂಗೆ ಕನ್ನಡ ಇದ್ದಂಗೆ. ಯಾಕ್ರಿ ಅವ್ರಂತೆ ತದ್ರೂಪೇ ನಮ್ಮವಪ್ಪ ಅನ್ಬೇಕವ. ಕನ್ನಡಿ ಯಾರು ಹೆಂಗೆ ನೋಡ್ತಾರೆ ಅದ್ರ ಹಂಗೆ ಕಾಣಿಸ್ತೈತೆ. ಅದು ತನ್ನಂಗೆ ತದ್ರೂಪನ ಹಂಗೆ ಅದನ್ನ ಎದನ್ನೂ ಹಚ್ಕೋದಿಲ್ಲ. ಅದು ಹಚ್ಕೋತೈತೇನ ಹಂಗೆ ಜ್ಞಾನಿ ಸ್ಥಿತಿ ಇರ್ತೈತಿ. ನಮ್ಮಂಗ ಅವ್ರಂಗನ ಇರ್ತಾರೆ ಅವ್ರು, ಎಲ್ಲರಲ್ಲಿ ತನ್ನಂಗೆ ಕಾಣ್ತ. ಆದ್ರೆ ಯಾರಂಗೂ ಆಗೋದು ಕನ್ನಡಿ ಹೆಂಗೆ ಒಳಗೆ ಏನು ಹಚ್ಕೊಳ್ದಂಗೆ ಇರ್ತೈತಿ. ಎಲ್ಲಿ ಬೇಕಾದಷ್ಟು ಮಂದಿ ನೋಡ್ಕೊಂಡು ಅದ್ರಾಗ ಯಾರನ್ನೂ ಹಚ್ಕೋದಿಲ್ಲ. ಅದು ಹಚ್ಕೊಳ್ತೈತೇನ ಕನ್ನಡಿ ನಿರ್ಮಲನ ಇರ್ತೈತಿಲ್ಲ ಅದು. ಹಂಗೆ ಜ್ಞಾನಿ ಬೇಕಾದಷ್ಟು ಮಂದಿ ಅವರು ಭೇಟಿ ಆಗಿದ್ರು ಮಾಡಿದ್ರೆ ನಮ್ದು ಆಚಾರ ನೆನಪೈತೇನ್ರಿ ನಮ್ದು ಅಂತ ಕೇಳ್ತಿರ್ತಾನೆ. ನಂದ ನೆನಪಿಲ್ಪ, ನಿಂದೇನು ನನಗೆ ನೆನಪು ಉಳಿಬೇಕಂದ್ರೆ ನಂದ ನನಗೆ ನೆನಪು ಉಳಿಬಾರ್ದು, ನಿಂದೇನು ನೆನಪು ಉಳಿಬೇಕು ನನಗೆ? ಏನು ಹಂಗೆ ಹೊರಗಿನ ತೋರಿಕೆ ಒಳಗಿನ ನಾವು ಎಷ್ಟೋ ಬಂದೀವಿ ನೋಡ್ಕೊಂಡು ಹೋಗೋ ಕಂಡೆ ಅದು ನಿರ್ಮಲನ ಐತಿ. ಸಂಘ ಜ್ಞಾನಿ ಸ್ಥಿತಿ ಹಂಗೆ ಎದನ್ನು ಹಚ್ಕೊಳಕ್ ಹೋಗುದಿಲ್ಲ. ಹಚ್ಕೊಂಡ್ರೆ ಒದ್ದಾಡ್ತಿದ್ವಿ, ಹಚ್ಕೊಳ್ಳಿಲ್ಲ ಅಂದ್ರೆ ಹಾರಾಡ್ತೀವಿ, ಆರಾಮ್ ಇರ್ತೀವಿ ನೋಡು. ಹಚ್ಕೊಂಡು ನೋಡು, ಬಿಟ್ಟು ನೋಡು, ಎರಡೂ ತೆಗಿತೀನಿ. ಹಚ್ಕೊಂಡವ್ರು ಏನಾಗ್ಯಾರ ನೋಡ್ಕೊ, ನೆಮ್ಮದಿ ಐತೇನೆ ನಿನಗೆ ಹಚ್ಕೊಂಡ್ರೆ? ಹಚ್ಕೊಳ್ಳೆ ಇದ್ದಾಗ ಹೆಂಗದಿ? ಆರಾಮ್ ಇರ್ತೀನಿ. ಇವನು ಏನು ಹಚ್ಕೊಳ್ಳೋದಂಗೆ ಎಲ್ಲ ಮರ್ತಿರ ಕಲಿಬೇಕು ನೋಡ್ರಿ. ಜಗತ್ತಿನ ಆಗುಗಳನ್ನೆಲ್ಲ ಮರ್ತು ಅವು ನಿಶ್ಚಿಂತ ಪುರುಷ. ಸಂತ್ಯಾಗ ನಿದ್ದೆ ಮಾಡ್ತಾನ, ಬೇಕಾದೈತಿ ಅಂದ್ರೆ ಒಳ್ಳೆ. ಯುದ್ಧ ಭೂಮಿಯಾಗ ನಿದ್ದೆ ಮಾಡ್ತಿದ್ದ ಅಂತ ಹೇಳ್ತಾರೆ. ನೆಪೋಲಿಯನ್ ಬೋನಾಪಾರ್ಟ್ ಅಂತ ಹೇಳ್ತಾರೆ. ಅವ್ನು ಹೆಂಗಿದ್ದೈತಿ ಹಚ್ಕೊಳ್ಳೋದಂಗೆ ಬೇಕಾದೈತಿ ಅಂದ್ರೆ ನಾವು ಒಂದು ಈಟ್ ಏನಾರ ಮನುಷ್ಯಗೆ ಇದಾರೆ ನೀತಿ ಹತ್ತೋದಿಲ್ಲ, ಹೌದಿಲ್ಲ? ಹಚ್ಕೊಳಕ್ ಹೋಗ ಮನುಷ್ಯನ ಒಳಗೆ ಹಾಕಬಾರ್ದು, ಅದನ್ನ ಹೊರಗೆ ಹಾಕೋದನ್ನೆಲ್ಲ. ಒಳಗೆ ಹಾಕಿದ್ರೆ ನಿನ್ನ ಗಡ್ಬಡ್ ಮಾಡ್ತೈತಿ, ನಿನ್ನ ನಿದ್ದೆ ಹತ್ತಿ ಕೊಡೋದಿಲ್ಲ. ಹಚ್ಕೊಳ್ದಂಗೆ ಅವನು ಹತ್ತಿ ಹೊರಗಿಂದ ಹೊರಗೆ, ಅವನ್ನೆಲ್ಲ ಹೊರಗಿನ ಖಾತೆ ಒಳಗೆ ತಗೊಳಕ್ ಹೋಗ್ಬೇಡ. ಅವನು ಎಲ್ಲಿ ಹತ್ತಿಂದ ಹತ್ತ ಹೊರಗಿಂದ ಹತ್ತ, ಒಳಗೆ ಬಿಡುವಂಗಿಲ್ಲ ಅವನು. ಎಲ್ಲಿ ಬಿಡ್ಬೇಕು ಅಲ್ಲೇ ಅವು ಕಿಮ್ಮತ್ತೆ ಆಗ್ರಿ. ಯಾವ ಜಾಗದಾಗ ಏನು ಬಿಡ್ಬೇಕು ಅಲ್ಲೇ. ಅವನು ಬಂದು ಜಗಲಿ ಮ್ಯಾಗ ಇಡಕ್ಕೆ ಬಂದ್ರೆ ಯಾಕ್ರಿ ಹಂಗೆ ಶುದ್ಧಿ ತಗೋಂಗಿಲ್ಲ. ಅದನ್ನ ಒಳಗೆ ಅಲ್ಲೇ ಹೊರಗ ಆ ಖಾತೆನೇ ಬೇರೆ, ಒಳಗೆ ಅವನು ಬರ್ಕೊಡ್ಬಾರ್ದು ನೋಡ್ರಿ. ಅನಾತ್ಮ ವಿಚಾರಗಳನ್ನು ಒಳಗೆ ಹಾಕಿದೆ ಅಂದ್ರೆ ನಿನಗೆ ಸಮಾಧಾನ ಕೆಡಿಸ್ತಾವ. ಅದು ಹೊರಗೆ ಆಗಿನ ಪೂರ್ತಿಯಾಗ ಅಷ್ಟ ಇದ್ರಿಗೆ ಎಷ್ಟು ಇರ್ತೈತಿ ಅಷ್ಟ, ಒಳಗೆ ತಗೊಳಕ್ ಹೋಗ್ಬಾರ್ದು. ಆ ಗತ್ತು ಕಲಿಬೇಕು ನೋಡಂತಿದ್ರು ಅಜ್ಜವ್ರು. ಏನು ಲೌಕಿಕ ಒಳಗೇನು ಒಳಗೆ ಹೋಗ್ಬಾರ್ದು. ಸಮಾಜದೊಳಗೆ ಯಾರ್ಯಾರಿಗೆ ಯಾವ ರೀತಿ ಗೌರವ ಕೊಡ್ಬೇಕು ಅದನ್ನು ಕೊಡೋದನ್ನ ಮಾನ್ಯಾನ್ ಮಾನ್ಯ, ಪೂಜ್ಯಾನ್ ಪೂಜ್ಯ. ಹೌದು, ಯಾವ ಸಮಾಜದೊಳಗೆ ರೂಢಿ ಹೆಂಗಿರ್ತೈತೆ ಹಂಗಿರಕ್ಕೆ ಕಲಿ. ಊರ್ದೊಂದು ಬೇರೆ, ಹುಡ್ಕೊಂದೊಂದು ಬೇರೆ. ಅಲ್ಲಿದ್ದಾಗ ನೀನು ಸ್ವತಂತ್ರ ಇದ್ದಾಗ ಬೇಡ, ತೆಗೆದು ಹೋಗಿ ಅದನ್ನೆಲ್ಲ ಅದನ್ನು ಹಚ್ಕೋಬೇಡ. ಅಲ್ಲಿ ಹೆಂಗಿರ್ತಿ ಹಂಗಿರಕ್ಕೆ ಕಲಿ. ಅವರನ್ನು ಕಂಡವರೆಲ್ಲರಿಗೂ ಲಸೆಯುತ್ತ ಇಹನವರ ಅನುಸಂಧಾನವನರಿಯ. ರಾಗಿಗಳು ರಾಗಿಗಳಂತಿರ್ಪ, ರಾಗರಹಿತರುಳು ಅವರಂತಿರ್ಪ. ಹಂಗಿರ್ತಾನ ಜ್ಞಾನಿ ಲಕ್ಷಣನ ಹಂಗಿರ್ತ. ಏನು ಉಪಾಯ ಇವ್ರು? ಅದನ್ನ ಬೇಡ ಇದನ್ನ ಬೇಡ ಅಂತ ಉಪಾಯ ಅಂಥವ್ರ ಮುಂದೆ ಯಾರು ಬೇಡತ್ತಾರ್ರಿ? ಸೌಕರ್ಯ ಅಂದ್ರೆ ಅದು ಇವಕ್ಕೆ ಏನು ತಿಳಿದೈತಿನೋ ಶಾಸ್ತ್ರ ಅಂತವ್ರು. ಯಾಕ್ರಿ ಅದನ್ನ ಬೇಡ ಅಂತಾರೆ, ಇದನ್ನು ಹೆಂಗೆ ಕೇಳ್ಯವನು ಶಾಸ್ತ್ರ ಇವು ಅಂತಿರ್ತದೆ. ಅವ್ರು ಹೆಂಗಿರ್ತಾರೆ? ಯಾರು ಜಾತ್ರೆ ಮಾಡ್ಬೇಕಂತ ಮಾಡ್ಯವ್ರಿ, ಯಾರು ಬೇಡ ಅಂತಾರ್ರಿ ಅಂತ. ಕೆಟ್ಟಾಗೋದ್ರೆ ಯಾರಿಗೆ ಅದು ಮಾಡ್ಬೇಕು? ಯಾರೊಡನೆ ವೈರತ್ವ, ಆರೊಡನೆ ಮಿತ್ರತ್ವ, ಆರಿನ ಗಣ್ಯರು.
ಏ ಮಾಡಕ್ಕೆ ಹೋಗೋದಿಲ್ಲ. ಅದನ್ನು ಕಲಿಬೇಕು ನಾವು. ನೀವು ಹೊರಗೆ ಎಲ್ಲಾನು ಒಂದವೇ ಬಳಸಿದರೆ ಅದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೆ ಏಕೋಭಾವನೆಯೊಳಗೂಡು. ಜಗತ್ತಿನ ಕೂಡು ಜಗತ್ತಿನಾಗಿದ್ದು ನಮ್ಮ ಗತ್ನ ನಾವೆಲ್ಲ ಕಲಿಬೇಕು. ಜಗತ್ತಿನಾಗ ಭಿನ್ನ ಭಿನ್ನ ನಮೂನೆ ಅಭಿರುಚಿ ಉಳ್ಳಂಥ ಜನ ಅದಾರ. ನಾವು ಅವ್ರ ಕೂಡ ಹಂಗೆ ಹೊಂದ್ಕೊಳ್ಳ ಎಲ್ಲರೂ ಕೂಡ ಹೊಂದ್ಕೋತಾನವು. ಜ್ಞಾನಿ ಅಜ್ಞಾನಿ ಕೂಡ ಅಜ್ಞಾನಿ ಹಂಗೆ ಇರ್ತಾನವು. ಬೇಕಾದಂಥ ಅಜ್ಞಾನಿ ಅದಾನ ಅವ್ರಂಗನ ವರ್ತನ ಮಾಡ್ತಿರ್ತಾನೆ. ಸಣ್ಣ ಹುಡುಗರು ಕೂಡ ಸಣ್ಣ ಹುಡುಗರು ಹಂಗೆ ಇರ್ತಾನೆ. ತಿಳಿದವ್ರು ಕೂಡ ಪಂಡಿತರು ಕೂಡ ಪಂಡಿತರಿಗಿಂತ ಬಲ ಇರ್ತಾನ. ಹೌದಿಲ್ಲ? ಹಂಗ ಜ್ಞಾನಿ ವರ್ತನ ಎಷ್ಟು ವಿಚಿತ್ರ ಇರ್ತೈತಿ ಈ ಜಗತ್ತಿನೊಳಗ. ಗೊತ್ತ ಹತ್ತದಲ್ಲ ಒಂದು ಹೆಂಗ ತಾರಪ್ಪ ಇವರು. ಎಲ್ಲ ಇದ್ದು ಇಲ್ದಂಗೆ ಇರ್ತಾರವ್ರು. ಇದಿಲ್ಲ ಅನ್ನೋಂಗಿಲ್ಲನ ಎಲ್ಲ ಜ್ಞಾನ ಇರ್ತೈತಿ ಅವ್ರಿಗೆ. ಮತ್ತು ಗೊತ್ತಿಲ್ದಾರಂಗೆ ಅರಿಯದರಂಗೆ ಅರಿಯದ ಮೂಢನ ಪರಿಯುಳು. ನಿಜವನರಿದ ಯೋಗಿ ತನ್ನ ಕುರು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದರು ಉಂಡೊಟ್ಟು ತಂತಿ ಸಂಚರಿಪನ. ತನ್ನ ಇದನ್ನು ತೋರ್ಸಕ್ಕೆ ಹೋಗುದಿಲ್ಲ. ಅದ ಒಂದು ಲಕ್ಷಣ. ಯಾರ ಆ ಸ್ಥಿತಿಯನ್ನು ಪಡೆದಿರ್ತಾರ ಅವನು ಸೌಕಾರಿದ್ದ ಅವನು ಸೌಕಾರಿಗೆ ತೋರ್ಸಕ್ಕೆ ಹೋಗ್ತಾನೆ. ನಾವು ಮಾಡಕ್ಕೆ ಹೋಗುದಿಲ್ಲ. ಹಂಗೆ ಜ್ಞಾನಿ ತನ್ನ ಶಾಣೆತನ ಇದನ್ನು ಯಾರಿಗೆ ತೋರ್ಸಕ್ಕೆ ಹೋಗಲ್ಲ. ಪಾಂಡಿತ್ಯ ಪ್ರದರ್ಶನ ಮಾಡಕ್ಕೆ ಹೋಗಲ್ಲ. ಮತ್ತು ಅಜ್ಞಾನಿ ಹಂಗೆ ವರ್ತನ ಮಾಡ್ತಿರ್ತಾನೆ. ಓಂ ನಮ ಸುಖಾಯ ಓಂ ನಮೋ ನಾನವೇ. ಇದು ನಮ್ಮದಲ್ಲಂತ ಯಾರೂ ಅನ್ನೋಂಗಿಲ್ಲ. ಸುಖ ಯಾರ್ದಲ್ಲಿ? ಆ ಸುಖ ಸ್ವರೂಪನ ನೀನದಿ. ಅದಕ್ಕೆ ನನಗೆ ನಮಸ್ಕಾರ. ನನ್ನ ಬಿಟ್ಟು ಅದಿಲ್ಲ. ಬೇರೆ ಎಲ್ಲಿ ಐತಿ? ನನ್ನ ಬಿಟ್ಟು ಅನ್ಯವಾಗಿಲ್ಲ ಅದು ಸುಖ. ನಾನ ಸುಖ ಸ್ವರೂಪ ಇದ್ದೇನೆ. ಅದಕ್ಕೆ ನನಗೆ ನಮಸ್ಕಾರ ಅಂದತ್ತೆ. ಅಂತಃಕರಣ ಸ್ವಚ್ಛ ಆಗ್ಬೇಕಾದ್ರೆ ನಾವು ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆಯಬೇಕಾಗ್ತದೆ. ಸಾಧನ ಚತುಷ್ಟಯ ಸಂಪನ್ನತ್ವ ಅನ್ನೋದು ಎಲ್ಲ ವರ್ಗದವ್ರಿಗೂ ಎಲ್ಲ ಕಾಲದವ್ರಿಗೂ ಅದು ಒಂದೇ. ಅದು ಅದನ್ನು ಹೊಂದದ ಹೊರತಾಗಿ ನಮಗೆ ಇದನ್ನು ಅನುಭವ ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ವಿಧಿ ಅಂತ ಸುಮ್ಮನಾಗೋದು ವಿಧಿಯೊಳೊಂದದಿ ಮುಕುತಿ ಅಂದ್ರೆ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಹೊಂದದ ಹೊರತಾಗಿ ಈ ದುಃಖದಿಂದ ಬಿಡುಗಡೆ ಆಗ್ಲಿಕ್ಕೆ ನಮಗಾಗೋದಿಲ್ಲ. ಇವ ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ ಸಂಪತ್ತಿ ಮತ್ತು ಮೋಕ್ಷತ್ವ, ಈ 4 ವರ್ಗಗಳ ಗುಂಪಿಗೆ ಸಾಧನ ಚತುಷ್ಟಯಗಳು ಅಂತ. ಇದನ್ನು ನಾವು ಅಳವಡಿಸ್ಕೊಂಡಾಗ ಅಂತಃಕರಣದ ದೋಷ ಎಲ್ಲ ಹೋಗಿರ್ತವೆ. ಅವಾಗ ಇದನ್ನು ಅಭ್ಯಾಸ ಮಾಡಕ್ಕೆ ಬರ್ತದೆ. ನಾವು ಅವ ಇದಕ್ಕೆ ಅಧಿಕಾರಿ. ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಒಮ್ಗಿಲ್ಲ ಶಾಸ್ತ್ರ ಹೇಳಿದಕ್ಕೆ ಏನ್ತೀವಿ? ಹೌದಿಲ್ಲ? ಇದು ನಿತ್ಯವಿದ ನಿತ್ಯವೆಂಬುದನ್ನು ಅರಿಯಿದೆ. ಹೃದಯದ ಭೂಗೆಚ್ಚ ತೊರೆಯಿದೆ ವೈರಾಗ್ಯ. ವದವಿ ಶಮಾದಿ ಸಾಧನವಾರು ನೆರೆಯಿದೆ. ಸದುಗತಿ ಆಶೆಯೊಳು ಉರಿಯದೆ. ಅದಕ್ಕೆ ಮುಮುಕ್ಷತ್ವ ಅಂತ. ಅದಕ್ಕೆ ಅವಕ್ಕೆ ಏನ್ ಮಾಡ್ಬೇಕಂದ್ರೆ ಗುರುಪಾದ ಸೇವೆಯನ್ನು ಒಲವಿಂದೆ ಮಾಡದೆ ಅಂತ. ಅವು ಮಾಡಿದಾಗ ಎಲ್ಲ ವೇದ ನಿಗಮಾಗಮಗಳನ್ನು ಅವರ ಅನುಭವವನ್ನು ಬಿಚ್ಚಿಡ್ತಾರೆ. ಅವನ್ನೆಲ್ಲ ತಿಳ್ಕೊಂಡಾಗ ನಿನಗಿದ ಅನುಭವ ಬರಕ್ಕೆ ಶುರುವಾಗ್ತದೆ. ಅದಕ್ಕೆ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡಾಗಿರನ್ನು ಇದರ ಕಡೆನೇ ಲಕ್ಷ ಬಿಡಕ್ಕೆ ಬರ್ತದೆ. ಅವು ಇರ್ಲಿಲ್ಲ ಅಂದ್ರೆ ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಬರೇ ಬಾಳೆ ದೇಶನ. ನಾವು ವಿವೇಕಿಗೆ ಬರೀ ಅದೇ ಹೆಸನ, ಅದೇ ಸುಖರೂಪ, ಮತ್ತೊಂದು ಏನು ಹೆಸನ ಇಲ್ಲ. ಇದನ್ನು ಕೇಳಾಕೈತಿ ಕೂಡ ನಿದ್ದೆ ಮಾಡ್ತೈತೆ. ಹೌದಿಲ್ಲ? ಎಲ್ಲಿ ತಿಳಿಬೇಕು? ಎಷ್ಟು ಜನ್ಮ ನಿದ್ದಿಗೆ ತೂಗಿಸ್ಕೊಂತ ಕೂತ್ರೆ ಹೇಳೋ ಹೊತ್ನ್ಯಾಗ ಎಲ್ಲಿ ತಿಳಿಬೇಕು? ಏನು ಹೇಳಿದ್ರನಪ್ಪ ಸಕಲ ಸಾಧು ಸಂತ ಮಹಾರಾಜ್ ಜೈ ಅಂದಾಗ ಎಚ್ಚರ ಆಯ್ತದ. ಹೌದಿಲ್ಲ? ನಡ್ರಿ ನೋವು. ಹೌದಿಲ್ಲ? ಏನಾರ ಪಳಾರ್ ಕೊಟ್ಟ ತಗೊಂಡದ್ದೇ ಅದು ಬಿಡುತ್ತೆ. ನಮ್ದು ಆಯ್ತು ನಿದ್ದೆ ಮಾಡಿ ಅದು. ಇದನ್ನು ತಿಳ್ಕೊ. ಉತ್ಕಟ ಇಚ್ಛೆ ಆಯ್ತಂದ್ರೆ ನಿದ್ದೆ ಸುಧಾ ಬರೋದಿಲ್ಲ. ಏನಾರ ನೀವು ಹೊಂದಬೇಕು ಮಾಡ್ಬೇಕು ಅನ್ನೋದು ಇತ್ತಂದ್ರೆ ಮನಸ್ಸಿನ್ಯಾಗ ಎಲ್ಲಿ ನಿದ್ದೆ ನಡೆಯೋ ಮಾರಾಯ, ಮೊದಲ ಅದನ್ನ ಕೆಲಸ ಮಾಡೋದು ಅಂತೀವಿಲ್ಲ. ನಿದ್ದೆ ಕಡೆ ಲಕ್ಷ ಹೋಗತ್ತೆ ನಿನಗೆ. ಯಾವುದು ಏನು ಇಲ್ಲ ಅಂದ್ಕೂಲೆ ಅವಾಗ ಆಲಸ್ಯತನ ಬರ್ತದೆ. ಕೂಳ್ ಕಳ್ತುಂಬ ಬಿತ್ತಂದ್ರೆ ಆಲಸ್ಯತನ ಬರ್ತೈತಿ, ನಿದ್ದೆ ಹೊಡಿ.
ಏನಾರು ಇತ್ತಂದ್ರೆ ನಿದ್ದೆ ಸುಧಾ ಬರೋದಿಲ್ಲ. ಏ ಕವರ ಇರೋದಿಲ್ಲ ಅವಾಗ, ನಿದ್ದೆ ಕವರ್, ಊಟ ಮಾಡ್ಬೇಕನ್ನೋ ಕವರ್ ಇರೋದಿಲ್ಲ. ಎದ್ರ ಹೆಸರು ಇದನ್ನ ಹೊಂದಬೇಕನ್ನೋ ಉತ್ಕಟ ಇಚ್ಛಾ ಇತ್ತಂತ ಅದು ಮುಮುಕ್ಷತ್ವ ಅಂತಾರ. ಮುಮುಕ್ಷತ್ವ ಇತ್ತಂದ್ರೆ ಆಲಸ್ಯತನ ನಿನಗೆ ಬರುದಿಲ್ಲ. ಏನ್ ಉತ್ಕಟ ಇಚ್ಛಾ ಇತ್ತಂದ್ರೆ ನಿದ್ದೆ ಸುಧಾ ಹೋಗ್ಬಿಡ್ತದೆ. ಏನ್ ನಿದ್ದೆ ಉತ್ಕಟ ಇಚ್ಛಾ ಇರ್ಲಿಲ್ಲ ಅಂದ್ರೆ ಆಲಸ್ಯತನ ಬರ್ತದೆ. ಅದ ನಿನ್ನ ವೈರಿ. ಏನ್ ನಿದ್ರಿ ವಿಲಾಸದೊಳಗ ಆಯುಷ್ಯ ಎಲ್ಲ ಹೋತು ನನಗೆ. ಎಚ್ಚರಗೊಳ್ಳಲಿಲ್ಲ ಮನವಿ ಹುಚ್ಚನಾದೆನಲ್ಲ. ಎಂಥ ಶರೀರ ಹಾಳು ಮಾಡ್ಕೊಂಡಿಲ್ಲ. ಅಜ್ಞಾನದೊಳಗೆ ಹೋದವು ನಿನ್ನ ಆಯುಷ್ಯ ಎಲ್ಲ ರಾತ್ರಿಗೆ ಹೋದವ ಇವತ್ತು. ಆಯುಷ್ಯದಾಗ ಎಷ್ಟು ಒಂದು 100 ವರ್ಷ ಬದುಕ್ತಾನಂದ್ರು 50 ವರ್ಷ ನೀ ಬದುಕಿದಂಗೆ. 50 ವರ್ಷ ನಿದ್ಯಾಗ ಹೋದು. ಹೌದಿಲ್ಲ? 100 ವರ್ಷ ಎಲ್ಲಿ ಬದುಕ್ತೀನಿ? ಅದಕ್ಕೆ ಲಾಭ ಮಾಡ್ಕೋದಂತೆ. ಬರುವ ನಿದ್ರೆಯನ್ನು ತಗ್ಗಿಸಬೇಕು, ಹಿರಿದಶನವನ್ನು ಮಟ್ಟದಲ್ಲಿಡಬೇಕು, ಅರಿಯಬೇಕು ಪ್ರಪಂಚ ವಾಸನೆಗಳು. ಬಲು ಏಕಾಂತವಾಗಿರಬೇಕು, ಜನರ ಪರಿಚಯ ಇಲ್ಲದಿರಬೇಕು. ಇಂಥ ಜನ ಸಂಪರ್ಕದಾಗ ಬೆಳೆಯಕ್ಕೆ ಹೋಗ್ಬಾರ್ದು. ನಿಜವಾದ ಸಾಧಕಿದ್ದವ ಅಲ್ಲಿ ಬೆರಿತಾನ ಅಂತಂದ್ರೆ ನಾವು ತಿಳಿದೇ ಇಲ್ಲ ಅಂತವ್. ಅವು ಕುರುಕುಡು ಮಾತು ಮಾಡಿ ಮಾಡಿ ನಿನಗೂ ಅವ ಗಟ್ಟೆಕವು. ಅದ ಮನನ ಮಾಡಿ ಅದ ಸಂಸ್ಕಾರ ನಿನಗೂ ಅದ ಗಟ್ಟೆಕತಿ. ಎಷ್ಟು ವ್ಯವಹಾರ ಪೂರ್ತಿ ಗಟ್ಟ ಮಾಡ್ಕೊಂಡ ಮತ್ತು ನಿನ್ನ ಚಿಂತನದಾಗ ನೀ ಆತ್ಮಚಿಂತನದಾಗ ತಿಳು. ಜನ ಸಂಪರ್ಕದಿಂದ ಯಾವ ದೂರ ಇರ್ತಾನ ಅವಾಗ ಇದನ್ನ ಅಭ್ಯಾಸ ಮಾಡಕ್. ಏನ್ ನೋಡಕ್ ಹೋಗೋದಿಲ್ಲ ನಾವು, ಅವ್ರ ಕಡೆ ಲಕ್ಷ ಕೂಡ ಹೋಗೋದಿಲ್ಲ ನಾವು. ಏನ್ ಒಳಗ ಆಂತರಿಕವಾಗಿ ಅಭ್ಯಾಸ ಮಾಡ್ಬೇಕನ್ನ ನಾವು ಹೊರಗೆ ಬರಕ್ಕೆ ಹೋಗೋದಿಲ್ಲ ನಾವು. ಹೊರಗೆ ಏನೈತೆ ಅಲ್ಲಿ ಕೆಲಸ ಅಂತ ಎಣಿಕೆ ಹಾಕೋದು ಎಲ್ಲ ತೂರ್ ಎಡಗ್ತಾವು. ಯಾವೂ ನಮ್ಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ ಅನ್ನೋ ತಿಳುವಳಿಕೆ ಹೋಗುತ್ತೆ. ಉತ್ಕಟ ಇಚ್ಛಾ ಇತ್ತಂದ್ರೆ ಹೊರಗೆ ಎಣಿಕೆ ಹಾಕೋದಿಲ್ಲ ನಾವು. ಒಳಗೆ ಆಂತರಿಕವಾಗಿ ಅಭ್ಯಾಸ, ಪ್ರಬಲವಾದ ಅಭ್ಯಾಸ ನಡೀತು. ಅಜ್ಜವ್ರು ಹೇಳ್ತಿದ್ರು, ಒಬ್ಬ ಸಾಧಕ ಆ ಕಡೆ ಉತ್ತರ ಪ್ರದೇಶದೊಳಗೆ ಹೊರಗೆ ಬರ್ಬೇಕಾದ್ರೂ ಸುಧಾ ಅವನ ಶಿಷ್ಯನ ಕೇಳಿ ಯಾವ್ದಾರು ಹೊರಗೆ ಮಂದಿ ಅದರ ನೋಡ್ಕೊಂಡು ಕೊಯ್ ರಂಗಿ ಕಪಡೆ ವಾಲೆ ಹಾಯ್ಕ್ಯಾ ದೇಖ್ರಿ ಬಾಬಾ ಅಂದಾಗ, ಕೊಯ್ ನೈ ಬಾಬಾ ಅಂದಾಗ ಅಚ್ಚ ಅಂದವನು ಹೊರಗೆ ವೈರ್ ಹೋಗಿ ಬರವ. ಹೌದಿಲ್ಲ? ಅವನು ಶಿಷ್ಯ ಬಂದು ಏನಾರ ಅವನು ಊಟದ್ದು ಏನಾರ ಹಣ್ಣು ತನು ಒಳಗೆ ಅಲ್ಲೇ ಇಟ್ಟು ಹೋಗ್ಬಿಡ ನೀವು. ಮತ್ತದ ಒಳಗೆ ಅಭ್ಯಾಸಕ್ಕೆ ಕೂಡ ಏನ್ ನೋಡಿದ ಕೂಡಲೇ ಯಾರು ನೋಡಿದ ಕೂಡಲೇ ನಮಗೂ ಅದ್ರಂಗನ ಆಗಿಬಿಡ್ತೈತಿಲ್ಲ ಮನುಷ್ಯ. ಅಭ್ಯಾಸದ ಶಿವಳಿಗೆ ಅದಕ್ಕೆ ಅವನ್ನೆಲ್ಲ ವರ್ಜಿ ಮಾಡ್ಬೇಕಾಗೈತಿ. ಜಡ ಬುದ್ಧಿ ಜಡ ಸಂಘ ಏನ್ ಹಂಗ ಅಭ್ಯಾಸ ಮಾಡ್ಬೇಕಾಗೈತಿ. ಗೊತ್ತದ ಅದಾನೋ ಇಲ್ಲೋಪ ಅಣ್ಣವ್ರು ಹಂಗ ಇರ್ತಾನ, ಇದ್ದು ಇಲ್ಲದಂಗ. ಏನ್ ಹಂಗ ಅದನ್ನ ಸಾಧಿಸ್ಬೇಕು. ಕಠಿಣ ಐತಿ. ನಾವು ಮಂದಿ ಎಲ್ಲಿ ಇರ್ತಾರ ಅಲ್ಲೇ ಹೋಗಿ ಸಪ್ಪಳ ಆದ ಕೂಡಲೇ ಹೊರಗೆ ಕದ ತಗಲಿ ಏನೋ ಸಪ್ಪಳ ಆಗತೈತಿ ನೋಡು. ಹೌದಿಲ್ಲ? ತಡೆಯಲ್ಕ ಓಡಿ ಹೋಗೈತಿ. ಮೆರವಣಿಗೆ ಬಂದತ್ಲೇ ನೋಡು ನಡ್ಲಿ ಹೋಗ ನೋಡಾಕ್ ಹೋಗೈತಿ. ಹಂಗೆ ತಡೆಯಲ್ಕ ಹಣಿಕೆ ಹಾಕಕ್ ಹೋಗೈತಿ. ಮನಸ್ಸು ಭಾಳ ಇದೈತ್ರಿ. ಅದನ್ನ ಹತೋಟಿ ಒಳಗೆ ಇಟ್ಕೊಳ್ಳೋದಂದ್ರೆ ಒಳಗೆ ಅಭ್ಯಾಸ ಇದೆ, ನಿರಂತರ ಇದು ನಡೀತಿತ್ತಂದ್ರೆ ಅದನ್ನ ನಿಯಂತ್ರಣದಾಗ ಇಟ್ಕೊಳ್ಳೋಕೆ. ಮಂಗಿನಂತ ಮನಸ್ಸು ಕಾಯೋದು ಭಾಳ ಕಠಿಣ ಐತಿ. ಏನ್ ಸತತಿ ಅಭ್ಯಾಸ, ಶ್ರವಣ ಮನನ ನಿಧಿಧ್ಯಾಸನ ಯಾಕಂತ ಹೇಳ್ಯಾರ? ಅದಕ್ಕೆ ಮನಸ್ಸಿಗೆ ಹಾಕ್ಬೇಕು ಅದನ್ನ ಲಂಗಟ. ಶ್ರವಣ ಮನನ ನಿಧಿಧ್ಯಾಸನ ಅನ್ನುವಂಥ ಲಂಗಟ ಮನಸ್ಸಿಗೆ ಹಾಕಿದಾಗ ಅವಾಗ ನಿನಗೆ ಇದು ಅನುಭವ ಬರ್ತೈತಿ. ಇದನ್ನು ಬಿಟ್ಟು ಬಿಡದೆ ಈ ಲಂಗಟ ಹಾಕಿ ಮನಸ್ಸಿಗೆ ಎತ್ತು ಹೋಗದಂಗೆ ನಿನ್ನೊಳಗೈತಿ. ಅನ್ಯದ್ರಾಗ ಎಲ್ಲಿ ನೋಡುವಂಗಿಲ್ಲ ಕೆಲಸ. ನೀನು ಒಂದೀಟು ಯಾಮಾರಿದೆ ಅಂದ್ರೆ ಹೋಗ್ತೀನಿ ನಿನ್ನ ಎಳ್ಕೊಂಡು ಹೋಗ್ತೈತಿ. ಅದು ಮತ್ತೆ ಈ ಕಡೆ ಬರಾಕ್ ಮನಸ್ಸುದ ಆಗೋದಿಲ್ಲ ನಿನಗೆ ಅತ್ತಾಗಿಂದ. ನಾವು ಹೊಕ್ಕಿದ್ದೀವಿ ಒಳಪ, ಭಾಳ ದಿನ ಆಯ್ತು ಬಿಟ್ಟೇವು ನಾವು. ಈಗ ಒಳ್ಳೆ ಅದ್ರ ನೆನಸುದ ಬರೋದಿಲ್ಲ ನಿನಗೆ. ಅದ್ರಾಗ ಮುಳುಗಿ ಬಿಡ್ತೀನಿ ಅನಾತ್ಮ ವಿಚಾರದೊಳಗೆ. ಅದಕ್ಕೆ ಸ್ವಲ್ಪ ಕೂಡ ಯಾಮಾರಿದೆ ಅಂದ್ರೆ ಹೋಗ್ತೈತಿ ನಿನಗೆ, ಹೊರಗೆ ಹೋಗ್ತೈತಿ. ಹೊರಗೆ ಹೋದ್ರೆ ಇದು ಎಲ್ಲಿ ಬರ್ಬೇಕು? ಒಳಗಿನ ಆಂತರಿಕ ಅನುಸಂಧಾನ ಮಾಡೋಕ್ಕಾಗೋದಿಲ್ಲ. ಆಂತರಿಕ ಅಭ್ಯಾಸ ಮಾಡ್ಬೇಕನ್ನ ನಾವು, ಒಳಗೆ ಅಭ್ಯಾಸ ಮಾಡ್ಬೇಕನ್ನ ನಾವು ಹೊರಗೆ ಹಣಿಕೆ ಹಾಕೋದಿಲ್ಲ. ನಾವು ವಿಘ್ನ ಆಕೈತಿಲ್ಲ ಅದು. ಹೌದು, ಆಂತರಿಕ ನಿದ್ದೆ ಮಾಡ್ಬೇಕನ್ನ ನಾವು ಹೊರಗಿನ ವ್ಯವಹಾರ ಎಲ್ಲ ಬಂದ್ ಮಾಡ್ತಾನಿಲ್ಲ. ನಿದ್ದೆ ಮಾಡ್ಬೇಕಾದ್ರೆ ಕೈ ಬಿಡ್ತೀವಿ.
ತಾತ್ಪೂರ್ತಿಕ ವಿಶ್ರಾಂತಿಗಾಗಿ ಕೈ ಬಿಡ್ತಿ. ಇನ್ನು ಶಾಶ್ವತ ಸುಖ ಹೊಂದ್ಬೇಕಾದ್ರೆ ಇವನ್ನೆಲ್ಲ ಹೊರಗಣಿಕೆ ಕುಂತ ಎಷ್ಟು ಜನ್ಮಕ್ಕೆ ಹೊಂದವ್ ನೀವು ನಾನು ಏನ್ ಇನ್ನೊಬ್ಬರ ಮನಸ್ಸಿಗೆ ಸಂತೋಷಗೊಳಿಸುವ ಹಠ ಹಿಡೀರಿ. ಏನ್ ಎಲ್ಲಿ ಚೈತನ್ಯ ಜಾಗೃತಿ ಇರ್ತೈತೆ ಅಲ್ಲಿ ಸಂತೋಷಗೊಳಿಸ್ರಿ. ಕಲ್ಲು ಕಟ್ಟಿಗೆ ಪೂಜೆ ಮಾಡಿರಿ ಅದಕ್ಕೆ ಬರುದ್ರಿ ಅದು. ಜ್ಞಾನ ಮತ್ತು ಕರ್ಮ ಎರಡೂ ಸಮುಚ್ಚಯ ಆಗುವುದನ್ನ ಇಲ್ಲ. ಎಲ್ಲಿ ಏನಾರ ಮಾಡೋದೈತೆ ಅಂದ್ರೆ ಅಲ್ಲಿ ಜ್ಞಾನ ಆಗುದಿಲ್ಲ. ಕರ್ಮದಿಂದ ಅದು ಘಟಿಸುವುದಿಲ್ಲ. ಜ್ಞಾನ ಎಂದೂ ಆಗುದಿಲ್ಲ. ಕರ್ಮದಿಂದ ಬಲೆ ಬಂದ ಪರಿಯೋದು ಏನಾರ ಮಾಡ್ಬೇಕನ್ನೋಗಿದೆ ತಿಳಿದಿಲ್ಲ. ಅವ ಜ್ಞಾನಿ. ಅವ ಏನ್ ಇದ್ದ ವಸ್ತುವನ್ನು ತಿಳ್ಕೊಳಕ್ಕೆ ಏನು ಮಾಡ್ಬೇಕಾಗಿದೆ? ಇಲ್ಲದನ್ನ ಹೊಂದ್ಬೇಕಾದ್ರೆ ಏನಾರು ಹೊಂದ್ಬೋದು. ಅದನ್ನ ಏನಾರು ಪ್ರಾಪ್ತ ಮಾಡ್ಕೋಬೇಕಪ್ಪ, ಏನಾರು ಕರ್ಮ ಮಾಡಿ ಹೊಂದ್ಬೇಕಾಗಿಲ್ಲ. ಯಾವಾಗಲೂ ರೆಡಿ ಇದ್ದದ್ದು ಸಿದ್ಧವಾಗಿರ್ತಕ್ಕಂಥ ವಸ್ತು ಅದನ್ನು ಇದ್ದಕ್ಕಿದ್ದಂಗೆ ತಿಳ್ಕೊಳ್ಳೋದು ಒಂದೇ ನಮ್ಮ ಕೆಲಸ. ಯಥಾರ್ಥ ಜ್ಞಾನ ಮಾಡ್ಕೊಳ್ಳೋದು. ಎಲ್ಲಿ ಹೋಗ್ಬೇಕಾಗಿಲ್ಲ, ಏನೂ ಮಾಡೋ ಅವಶ್ಯಕತೆ ಇಲ್ಲ. ನೀ ಸ್ವರ್ಗ ವೈಕುಂಠಾದಿಗಳನ್ನು ಕಲ್ಪನಾ ಮಾಡ್ಕೊಂಡು ಕುಂತಿಯಲ್ಲ, ಅವೆಲ್ಲ ನಿಮ್ಮ ಒಬ್ಬೊಬ್ಬ ಮನುಷ್ಯನ ಕಲ್ಪನಾ. ಅವೆಲ್ಲ ನಿನ್ನ ಕಲ್ಪನಾದಾಗ ತೋರ್ಯಾವು ಸ್ವರ್ಗ ವೈಕುಂಠ. ನೀವು ಒಂದು ಗುಂಪಿನ ಒಂದೊಂದು ನಮೂನಿ ಒಬ್ಬವ ಕೈಲಾಸ ಅಂತಾನ, ಒಬ್ಬ ವೈಕುಂಠ ಅಂತಾನ. ಹೌದಿಲ್ಲ? ಶಿವಭಕ್ತರೆಲ್ಲ ಕೈಲಾಸ ಅಂತಾರ. ಯಾಕ್ರಿ? ವೈಷ್ಣವ ಭಕ್ತರೆಲ್ಲ ವೈಕುಂಠ ಅಂತಾರ. ಅದು ಬೇರೆ ಅದು ಬೇರೆನ? ಯಾಕ್ರಿ? ಸ್ಮಾರ್ತರು ಏನಂತಾರ? ಕೈಲಾಸ ಅಂತಾರ. ವೈಷ್ಣವರು ವೈಕುಂಠ ಅಂತಾರ. ವೈಕುಂಠ ಸಮಾರಾಧನೆ ಅಂತಾರೆ. ಇವು ಶಿವಗಣಾರಾಧನೆ ಅಂತ ಇವ್ರು ಅಂತಾರೆ. ಶಬ್ದ ಅಷ್ಟ ಬರಕ ಅವನ್ನೆಲ್ಲ ಕಲ್ಪನಾ ಮಾಡ್ಕೊಂಡು ಕೂತೀವಿ. ಎಲ್ಲಿಯೋ ಒಂದು ಏನೇನೋ ಅದಾವಂತ. ಶಿವಲೋಕ ಐತಿ ಅಂದ್ರೆ, ವೈಷ್ಣವ ಲೋಕ ಐತಿ ಅಂದ್ರೆ ಎಲ್ಲ ನಿನ್ನ ಬಿಟ್ಟವು ಯಾವೂ ಇಲ್ಲ. ನೀನ ಎಲ್ಲ ನಿನ್ನ ಮನುಷ್ಯನ ಕಲ್ಪನಾದಾಗೆಲ್ಲ ತೋರ್ತಾವಲ್ಲ. ಎಲ್ಲ ಕಲ್ಪನಾ ಅಡಿಗೆದಾಗ ಏನೈತಿ ನೋಡ್ಕೊ, ಅನ್ಯವಾಗಿ ಏನೂ ಇಲ್ಲ. ಎಲ್ಲ ಮನುಷ್ಯನ ಗದ್ದಲು ನೋಡ್ರಿ. ಉಭಯ ತಪಸ್ಸುಗಳಲ್ಲಿ ಸಿದ್ಧಿಗಳ ತಾನು ವ್ಯಕ್ತ ಆಗ್ತಿರ್ತಾವ. ಶಿವಾನಂದರು, ಸಿದ್ಧಾರೂಢರು ಉಭಯ ತಪಸ್ಸುಗಳಿದ್ರು. ಅವ್ರು ಹಿಂದಿನ ಜನ್ಮದಾಗ ಅವನ್ನೆಲ್ಲ ಅದಕ್ಕಾಗಿ ಸಾಧನ ಮಾಡಿದ್ರು. ಜ್ಞಾನ ಆದ ಕೂಡಲೇ ಅವರಿಗೆ ಮಹತ್ವ ಬರಲಿಲ್ಲ, ಕಳ್ಕೊಂಡ್ಬಿಟ್ರು. ಒಂದು ಕಾಲದೊಳಗೆ ಇತ್ತು ಅದಕ್ಕೆ ಮಹತ್ವ. ಅದ ಕರೆ ಅಂತ ತಿಳ್ಕೊಂಡು ಮಾಡಿರ್ತಾರೆ, ಒಂದು ಸಾಧನೆ ಮಾಡಿದ್ರು. ಜ್ಞಾನ ಅವಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ಮಾಡಿದ್ದ, ಅದನ್ನು ಮಾಡಿದ್ದವು, ಪ್ರಯತ್ನ ಮಾಡಿದ್ದು. ಅವು ಹಂಗೆ ರೂಢಿ ಇರ್ತಾವೆ, ಅವು ವ್ಯಕ್ತ ಆಗ್ತಿರ್ತಾವೆ. ಅವ್ರಿಗೆ ಉಭಯ ತಪಸ್ಸುಗಳು ಅಂತಾರೆ. ಈ ಜ್ಞಾನ ಮಾಡ್ಕೊಂಡು ಅವನು ಸಿದ್ಧಿನ ಮಾಡ್ಬೇಕಂತ ಏನು ನೇಮಿಲ್ಲ. ಪವಾಡನ ಮಾಡ್ಬೇಕಂದ್ರೆ ಪವಾಡ ಮಾಡಿರೋ ಜ್ಞಾನ ಆಕೈತೆ. ಅದಕ್ಕೆ ಸಂಬಂಧ, ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಆ ಖಾತೆನೇ ಬೇರೆ, ಈ ಖಾತೆನೇ ಬೇರೆ. ಪವಾಡ ಪುರುಷ ಅನುಭವದ ಹೊರತಾವ, ಸಿದ್ಧಿ ಪುರುಷ ಅನುಭವದ ಹೊರತಾವ ಜ್ಞಾನಿ ಅಲ್ಲ, ಅಜ್ಞಾನಿ. ಅಜ್ಞಾನದ ಕಾರ್ಯ ಅದು. ಇನ್ನು ಪವಾಡ ಮಾಡೋದು, ಸಿದ್ಧಿ ಮಾಡೋದು, ಅದು ಜ್ಞಾನ ಆದವಾಗ ಅದಕ್ಕೆ ಮಹತ್ವ ಹೊರದಲ್ಲ. ಜ್ಞಾನ ಅವಕ್ಕಿಂತ ಪೂರ್ವದಲ್ಲಿ. ಅದಕ್ಕೆ ಮಡಿವಾಳಜ್ಜ ಏನಪ್ಪ ಇದು ಚಾಟ ಮಾಡೀನಿ ನಾನು, ನಿಜಗುಣಿ ಗ್ರಂಥ ಹಿಡ್ಕೊಂಡು ತಲೆ ಮ್ಯಾಗ ಮೊದಲೇ ನನಗಿದು ಹೊಳೆದಿದ್ರೆ ಇದನ್ನ ಯಾಕೆ ಮಾಡಕ್ಕೆ ಹೋಗ್ಲಿ ಮರ, ಇಂಥ ಕಂತ್ರಾಟದಾಗ ಸುಳ್ಳ ಕಾಲ್ ಕಳಂದೆಲ್ಲ. ಸಿದ್ಧಿ ಪವಾಡಗಳ ಇದ್ರಾಗ ವ್ಯರ್ಥ ಆತಲ್ಲ ನನ್ನಂತ ತಲೆ ಮ್ಯಾಗ ಇಟ್ಕೊಂಡು ಕುಣ್ದಾಡ್ಯಾರ ಅವ್ರು. ಮೊದಲ ಹೊಳಿಲಿಲ್ಲ ನನಗೆ, ವ್ಯರ್ಥ ಕಾಲ್ ಕಳಂದೆಲ್ಲ. ಎಷ್ಟದ ಕಷ್ಟಪಡ್ಬೇಕು ಒಂದು ಸಿದ್ಧಿ ಮಾಡ್ಬೇಕಾದ್ರೆ. ಯಾಕ್ರಿ? ಅದಕ್ಕೆಲ್ಲ ಕರ್ಮಗಳನ್ನು ಮಾಡೋದು ಎಷ್ಟು ಸಾಧನ ಮಾಡ್ಬೇಕು. ನೀರ್ ಮ್ಯಾಗ ನಡಿಬೇಕಾದ್ರೆ ಎಷ್ಟು ಅದಕ್ಕೆ ಆ ನಿಯಮಗಳನ್ನು ಪಾಲನೆ ಮಾಡಬೇಕು. ಯಾಕ್ರಿ? ಯಾವುದೇ ಸಿದ್ಧಿ ವಶ ಆಗ್ಬೇಕಾದ್ರೆ ಅವು ನಿಯಮಗಳ ಪಾಲನೆ ಮಾಡಬೇಕು. ಎಷ್ಟು ವರ್ಷ ಪ್ರಯತ್ನ ಮಾಡಿದ್ದೀಪ ಅಂತ ಕೇಳಿರಂತ. ನೀರ್ ಮ್ಯಾಗ ನಡೆಯವಾಗ 20 ವರ್ಷ ಮಾಡೀನ್ರಿ ಅಂದಂತ. ಸಾಧನೆ ಮಾಡ್ಬೇಕಾದ್ರೆ ನೀರಿನ ಮ್ಯಾಗ ನಡೆಯೋ ಸಿದ್ಧಿ ಬರಿಬೇಕಾದ್ರೆ 20 ವರ್ಷ ಹಿಡಿತ್ರಿ ಅಂತ. 4 ಕೊಟ್ರೆ ದಾಟಿಸ್ತಾನವ. ನೀನು 20 ವರ್ಷ ಮಾಡಿ ಸಾಧನ ಬರೀ 4 ಕಿಮ್ಮತ್. ಏನ್ ಮಾಡಿದ್ರಿ?
20 ವರ್ಷ ಮಾಡಿದ್ದು ಬರೀ 4 ಕಿಮ್ಮತ್ತ ಅವಾಗ 4 ಕೊಟ್ಟು ದಾಟಿಸ್ತಿದ್ರಂತ ಹೊಳಿ ಅಂಬಿಗ್ಯಾರ ಯಾಕ್ರಿ ಅದ್ರಾಗ ನೀನು ಏನು ದೊಡ್ಡ ಸಿದ್ಧಿ ಮಾಡ್ಕೊಂಡಿಪ್ಪ ನೀನು ಇಷ್ಟು 20 ವರ್ಷ ಮಾಡಿ ಬರೀ 4 ಕಿಮ್ಮತ್ತ ಅಂದ್ರೆ ಅವೆಲ್ಲ ಉಪಯೋಗ ಇಲ್ಲ ಅಂತ ಜ್ಞಾನ ಆದ ಅವಾಗ ಅವಕ್ಕೆ ಮಹತ್ವ ಬರ್ತಲ್ಲ ಅಂತ ಇವನ್ನೆಲ್ಲ ಯಾಕೆ ನೀವು ಮಾಡೋದಿಲ್ಲ ಅಂತ ರಾಮತೀರ್ಥನು ಕೇಳ್ತಾರೆ ಜನರಿಗೆ ಇವನ್ನ ಪವಾಡಗಳನ್ನ ಮನೋರಂಜನೆ ಇವನ್ನೆಲ್ಲ ಯಾಕೆ ಮಾಡೋದಿಲ್ಲ ಅಂತ ಕೀಳು ಮಟ್ಟಕ್ಕೆ ರಾಮ ಎಂದೂ ಇಳಿಲ್ಲ ಜನರಿಗೆ ಮನೋರಂಜನೆ ಮಾಡುವುದಕ್ಕಾಗಿ ಆ ಸತ್ಯದ ಸುವರ್ಣ ಮೇರು ಪರ್ವತದಿಂದ ಕೆಳಗಿಳಿದು ಬರಲು ಸಿದ್ಧನಿಲ್ಲ ರಾಮನು ತೆಳಗೆ ಕೀಳು ಮಟ್ಟಕ್ಕೆ ಎಂದೂ ಎತ್ತ ಕೀಳು ಮಟ್ಟಕ್ಕೆ ರಾಮ ಎಂದೂ ಇಳಿದಿಲ್ಲ ಅವೆಲ್ಲ ನನ್ನ ಘನತೆ ಗೌರವಗಳಿಗೆ ಕೀಳಾದವುಗಳು ಅಂದರು ಭಾಳ ಕೀಳ ಮಟ್ಟಕ್ಕೆ ನಾ ಅಂದೆ ಅವಾಗ ಜ್ಞಾನ ಸ್ಥಿತಿಯನ್ನು ಹೊಂದಿದ ಅವಾಗ ಮಹತ್ವ ಬರೋದಿಲ್ಲ ಅವ ಅಜ್ಞಾನದೊಳಗಿನ ಕಾರ್ಯವೆಲ್ಲ ಸಿದ್ಧಿಗಳು ಇವೆಲ್ಲ ಮನೋರಂಜನೆ ಹಾಡೋದು ಬಾರಿಸೋದು ಎಲ್ಲ ಅಜ್ಞಾನದ ಕಾರ್ಯದ ಉನ್ನತ ಸ್ಥಿತಿಯನ್ನು ಜ್ಞಾನ ಸ್ಥಿತಿಯನ್ನು ಮುಟ್ಟಿದ ನಮಗೆ ಅದಕ್ಕೆಲ್ಲ ಮಹತ್ವ ಬರ್ತದೆ ನಾವು ಅದಕ್ಕೆ ಅಂತ ಕೀಳು ಮಟ್ಟಕ್ಕೆ ಕೆಳಗಿಳಿದು ಬರಲ್ಲ ರಾಮ ಬರೋದಿಲ್ಲ ಅಂತ ಮನಸ್ಸು ತನಗೆ ಬೇಕಾದ ಸಿಕ್ಕಾಗ ನಿಲ್ತೈತಿ ಮನಸ್ಸಿಗೆ ಆನಂದ ಬೇಕಾಗೈತಿ ಮೂರ್ತಿ ಬೇಕಾಗಿಲ್ಲ ನಾವು ಏನು ನೆನಪು ಮಾಡ್ತೀವಿ ನಾಮರೂಪ ನೆನಪು ಮಾಡ್ತೀವಿ ಆರಾಮ ಅಲ್ಲ ಆರಾಮ ನಾಮರೂಪ ಅಲ್ಲ ನಾಮರೂಪಗಳು ಕಲ್ಪಿತದವು ಆರಾಮ ಅದನ್ನು ಕಲ್ಪಿಸಲಿಕ್ಕೆ ಬರೋದಿಲ್ಲ ಕಲ್ಪನಾ ಎಲ್ಲ ಅಡಗಿಸಿದಾಗ ಆರಾಮಿನ ನೆನಪು ಮಾಡಕ್ಕೆ ಬರ್ತೈತಿ ಆರಾಮ ನೆನಪು ಮಾಡಕ್ಕೆ ಇವೆಲ್ಲ ನಾಮರೂಪಗಳು ಅಡ್ಡಿ ಅಕ್ಕವೋ ಏನ ಅನುಕೂಲ ಅಕ್ಕವೋ ಹೇಳ್ರಿ ಯಾವ ನಾವು ಬಿಡಬೇಕಾಗೈತಿ ಬಿಟ್ಟು ಅನುಭವ ಮಾಡ್ಕೋಬೇಕಾಗೈತಿ ಅವನ್ನ ನೆನಪು ಮಾಡ್ಕೊಂತ ಕುಂಡ್ರು ಕೆಲಸ ಏನೈತಿಪ್ಪ ಮೊದಲಿಗೆ ಅವು ಬೇಕಂತ ಯಾವ ಹೇಳಿದ ಅವ ಚಂಡ ಹಿಡಿದು ತೊಗೊಂಬರ್ಲಿ ನಾಮರೂಪಗಳ ನೆನಪು ಮಾಡಿದ್ರೆ ನಾಮರೂಪ ಇರ್ತೈತಿ ನಮಗೆ ಬೇಕಾದದ್ದು ಎಲ್ಲಿ ಐತಿ ಅದನ್ನು ಆ ಕಡೆ ಎಲ್ಲ ಕೊಡ್ಬೇಕು ನಿನ್ನೊಳಗೆ ಐತದ ಎಲ್ಲ ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟಾಗ ಅದು ಅನುಭವ ಬರ್ತೈತಿ ನಾಮರೂಪಗಳು ಕಲ್ಪಿತದವು ಅಕಲ್ಪಿತವಾದ ಇರುವನ್ನು ಹೊಂದಲಿಕ್ಕೆ ಕಲ್ಪಿತನ ನೆನಪು ಮಾಡ್ಕೊತ ಕುಂತ್ರೆ ಕಲ್ಪನೆ ಕೈ ಬಿಟ್ಟಾಗ ಅದು ಅನುಭವ ಬರ್ತದೆ ಯಾರ ಏನಾರ ಹೇಳಿದ್ದನ್ನ ಯಾವ್ದಾರ ಪುಸ್ತಕದಾಗ ಬರೆದದ್ದನ್ನ ಹೇಳಬೇಡ ಇಲ್ಲಿ ಸ್ವತಃ ನೀ ಅನುಭವ ಮಾಡಿ ನೋಡ್ಕೊ ಈ ಕಂಡದ್ದು ಹೇಳು ಮಿಂಡ್ರಿ ಮಗನ ಅಂದಾರ ಹೌದಿಲ್ಲ ಶಾಸ್ತ್ರದಾಗ ಅದನ್ನ ಹೇಳೈತಿ ಇದನ್ನ ಹೇಳೈತಿ ಮೊದಲು ನಾಮರೂಪ ಹಿಡ್ಕೊ ಅದನ್ನು ಹೋಗು ವಿಚಾರ ಮಾಡಿ ನೋಡ್ಕೊ ನಿನ್ನ ಅನುಭವಕ್ಕೆ ಬಂದ್ರೆ ನಂಬದ ನಾ ಹೇಳ್ತಾನಂತ ನಂಬೇಡ ನಿನ್ನ ಅನುಭವಕ್ಕೆ ಬಂದ್ರೆ ನಂಬದನ್ನ ನೇರವಾಗಿ ಸತ್ಯದ ಅನುಭವನ ನಮಗೆ ಅನುಭವಕ್ಕೆ ತಂದು ಕೊಡೋದು ಈಗಿನ ಕಾಲದಾಗ ಎಲ್ಲೋ ಸಿಗ್ತಾರೆ ನಾವು ಎಲ್ಲೋ ಬ್ರಹ್ಮನಿಷ್ಠರು ಸಿಗೋದು ಹುಡುಕ್ಯಾಡ್ಕೊಂತ ಹೊರ ಸಿಗಲ್ಲ ಇಲ್ಲದ್ದು ಏನಾರು ಹೇಳ್ಕಾರ ನಮ್ಮ ದಾರಿ ತಪ್ಸಾರ ಒಬ್ಬರಿಗಾರ ಹೇಳಿದ್ರೆ ನಿನಗೆ ನಾಮರೂಪ ಮಾಡ್ಕೊಂತ ಹೋಗಂತೆ ಬಿಡೋದು ನಾಮರೂಪ ಪ್ರಪಂಚಂ ಪ್ರತಿಷೇಧತಿ ಪರಿಶಿನಷ್ಟಿ ಬ್ರಹ್ಮ ಆನಂದ ಸುಖರೂಪಾದಂಥ ಇರುವನ್ನ ನೆನಪು ಮಾಡ್ಬೇಕಾದ್ರೆ ಈ ಕಲ್ಪನೆಗೆ ಬಂದಂಥ ನಾಮರೂಪಗಳೇನದಾವ ಕಲ್ಪಿತ ನಾಮರೂಪ ತೆಗೆದು ಹಾಕಿದಾಗ ಪ್ರತಿಯೊಬ್ಬರಿಗೆ ಅದರ ಅನುಭವ ಬರ್ತದೆ ಅವನು ಹಿಡ್ಕೊಂಡು ಕೂತ್ರೆ ಅದು ವಿಮಾನ ಹಿಡ್ಕೊಂಡು ಕುಂತ ಅವನಿಗೆ ಅದು ಹತ್ತುವುದನೇ ಇಲ್ಲ ನಾಮರೂಪ ಹಿಡ್ಕೊಂಡು ಕೂತ ಯಾವ್ದಾರ ಒಂದು ನಾಮ ರೂಪ ಎಲ್ಲರಿಗೂ ಒಂದೇ ಇರ್ಬೇಕು ಬೇರೆ ಬೇರೆ ಯಾಕದಾವ ನಾಮ ಬೇರೆ ಬೇರೆ ರೂಪ ಕಲ್ಪನೆ ಮಾಡ್ಕೊಂಡು ಕೂತಿಲ್ಲೋ ಅವನ್ ಯಾಕೆ ಮಾಡ್ಕೊಂತೀವಿ ಅನೇಕ ನಾಮ ಹಲವು ಅಂತ ಅನೇಕ ನಾಮ ಯಾಕೆ ಇಟ್ಕೊಂಡು ಕುಂತೀವಿ ನಾಮ ವಸ್ತು ಮೂಲ ವಸ್ತು ಆಗಲಾರ್ದು ಪ್ರತೀಕ ಮೂಲ ವಸ್ತು ಆಗಲಾರ್ದು ಅದನ್ನ ನಾವು ಹಂಗೆ ಕಲ್ಪಿಸ್ಕೊಂಡು ಕೂತ್ರೆ ಆ ರೂಪ ಕಲ್ಪಿಸ್ಕೊಂಡು ಕೂತ್ರೆ ಅದು ಆಕೈತಿನ ಹಂಗೆ ಅದು ಹಂಗೆ ದೇವ್ರ ಅಂದ್ರೆ ಹಿಂಗೈತೆ ಅಂತ ಕಲ್ಪಿಸ್ಕೊಂಡ್ರೆ ನಾವು ಭಾವಿಸ್ಕೊಂಡಂಗೆ ಆಕೈತಿನ ಭಾವಿಸ್ಕೊಂಡಂಗೆ ಆಕೈತಿ ಅಂದ್ರೆ ಈ ಕಲ್ಲು ಬೆಲ್ಲದ ಭಾವಿಸ್ಕೊಂಡ ಈ ಹಳ ಕಡ್ಲಿದ್ ಭಾವಿಸ್ಕೊ ಹಳ್ಗಳು ಎರಡು ಕೂಡಿಸಿ ಉಣ್ಗ ಮಾಡಿ ಹೊಡಿ ನೋಡು ನಂಗೆ ಹೊಡಿ ತುಂಬ್ತೈತಿ ಇಲ್ಲದ ಏನಾರು ಹೇಳ್ಕೊಂತ ಕುಂಡ್ರಾಕ್ ಹೋಗ್ಬೇಡ
ಏನು ಯಾರು ಏನಾರು ಹೇಳಿದ್ದು ಯಾವ್ದಾರು ಪುಸ್ತಕದಂದು ಹೇಳಕ್ಕೆ ಹೋಗ್ಬೇಡಿ. ಅನುಭವ ಹೊರಗೆ ಹೆಚ್ಚು ನೋಡ್ಕೊ. ಸ್ವತಃ ಅನುಭವ ಶ್ರೇಷ್ಠವಾದದ್ದು ಅದು. ಅದಕ್ಕೆ ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿರ್ದೊಡದಿ ಸ್ವಾನ ಸೂಕರಂದದಿ ಹೊಟ್ಟೆ ಹೊರೆದುಕೊಂಡಿವೆ. ಬರ್ತಿಲ್ಲ ಜನರಿಗೆ ಏನಾರು ಹೇಳಿರ ಹುಣ ಅಂತಾವ ಪಾಪ. ಅದಕ್ಕೆ ನೀನು ಸ್ವತಃ ವಿಚಾರ ಮಾಡಿ ನೋಡು. ಎಲ್ಲರಿಗೂ ಸಾರ್ವತ್ರಿಕ ಸರ್ವಕಾಲೀನ ಎಲ್ಲರಿಗೂ ಅದು ಸತ್ಯವಾಗಿರ್ಬೇಕು. ಎಲ್ಲ ಕಾಲಕ್ಕೂ ಉಪಯೋಗ ಬರುವಂಥದ್ದು ಇರ್ಬೇಕು. ಅಂತಹದ್ದು ಹೇಳಿರ ಅಡ್ಡಿ ಇಲ್ಲ. ಒಂದು ಗುಂಪಿನವ್ರಿಗೆ ಬೇಕಾಕೈತಿ, ಒಬ್ಬರಿಗೆ ಬೇಡಾಕೈತಿ, ಅಂತದ್ದು ಹೇಳಿ ಏನು ಮಾಡೋದು? ಹೌದಿಲ್ಲ? ಆ ನಾಮ ರೂಪ ಒಬ್ಬರಿಗೆ ಬೇಕಾಕೈತಿ, ಎಲ್ಲರಿಗೂ ಬೇಕಾಕವು. ನಾವು ಇದು ನನಗೆ ಬೇಡಪ್ಪ ಅಂತ ನಾವು ಬ್ರಾಹ್ಮಣರೊಳಗೆ ಅದು ಬೇಡ ನಮಗೆ. ಶಿವ ಅಂದ್ಕೂಲೆ ನಮಗೆ ಬೇಡ. ಹೌದಿಲ್ಲ? ಅವ ಶಿವಭಕ್ತ, ಇವ ವೈಷ್ಣವ. ಆ ರೂಪ ಬೇಡಪ್ಪ ನಮಗೆ, ಈ ರೂಪ ಬೇಡ. ಒಂದಕ್ಕೊಂದು ಹೊಡೆದಾಡ್ತವು. ಏನು ಮದುವೆ ಆದದ್ದು ಸುಧಾ ಮತ್ತೆ ಬಿಡುಗಡೆ ಅದು. ವೈಷ್ಣವರಕ್ಕಿನ ಮದುವೆ ಮಾಡ್ಕೊಂಡಿದ್ದ ಅಂತ ಹೇಳ್ತಿದ್ರು ಅದು. ಇವ ಶೈವರ, ಆಕೆ ವೈಷ್ಣವರು. ಆಕೆ ವೈಷ್ಣವನ ಫೋಟೋ ತಂದು ಹಾಕಿದ್ಲು ತಾನು ಬರು ಮುಂದೆ ತೊಗೊಂಬಂದ. ಇವ್ರ ಮನ್ಯಾಗ ಶಿವನ ಫೋಟೋ ಅದನ್ನ ದಬ್ಬ ಹಾಕಿಳಂತ ಆಕೆ. ಅದನ್ನ ಯಾಕೆ ಹಾಕಿದೆ ಅಂದ್ರೆ ಅದನ್ನ ನಾವು ನೋಡೋಂಗಿಲ್ಲ ಅಂತ. ಏನು ಮತ್ತೆ ಇದನ್ನ ನಾವು ನೋಡೋಂಗಿಲ್ಲಲ್ಲ, ಇದನ್ನ ಡಬ್ಬ ಹಾಕಂಗ. ನನಗೆ ನಿನಗೆ ಹೊಂದೋದೇ ಇಲ್ಲ. ಬಿಡುಗಡೆನ ಆತಂತ. ಏನ್ ಮಾಡ್ತಿ? ಸ್ಮಾರ್ತರು ವೈಷ್ಣವರು ಹೊಂದೋದೇ ಇಲ್ಲ. ಏನ್ ಮಾಡ್ತಿ? ಹುಚ್ಚರಾಟ ಅನ್ಬೇಕನ ಏನಿದೆ? ಅದು ಬೇರೆ ಇದು ಬೇರೆ ಕರೆನ ನಾವು ಸುಳ್ಳ ಇಲ್ಲದ ಕಲ್ಪನಾ ಮಾಡ್ಕೊಂಡಿವಿ. ಮಾನವನ ಗ್ರಹಿಕೆ ಅದು. ಹೌದಿಲ್ಲ? ಸತ್ಯ ಅಂತ ತಿಳ್ಕೊಂಡು ಅದ್ರ ಬೆಣ್ಣಾಯ್ತು ಇದ್ದ ಸಮಾಧಾನ ಕಳ್ಕೋತಿಯಲ್ವ ನೀನು. ಎದರ ಅಭಿಮಾನನೂ ಇರಬಾರ್ದು. ನಾಮರೂಪಗಳ ಅಭಿಮಾನ ಹಿಡ್ಕೊಂಡು ಅವಾಗ ಇದು ಹತ್ತುದನ್ನ ಇಲ್ಲ. ಅದಕ್ಕೆ ಬೇಕಾಗಿತ್ತು ಬಿಡಂದ ನಾವು ತಿಳ್ಕೊಂಡು ನಾವು ಅದ್ರ ಕಡೆ ಅದನ್ನ ಕಡೆ ಲಕ್ಷ್ಯ ಕೊಡಕ್ಕೆ ಹೋಗುದಿಲ್ಲ. ಆರಾಮ ಲಕ್ ಕೊಡ್ತಾನ. ನಾಮರೂಪ ಆರಾಮ ಅಲ್ಲ ಅವು ಕಲ್ಪಿತಾವ್ ನಾಮರೂಪ. ಅವನ್ನೆಲ್ಲ ಕೈ ಬಿಡವು. ಬಿಡಕ್ಕೆ ಒಲ್ಲೆ ಅಂದ್ರೆ ಹೋಗ್ಕೊಂತ ಹೋಗಿ. ಯಾರೇನು ಮಾಡೋದು? ಯಾರಿಗೇನು ಒತ್ತಾಯಿಲ್ಲ. ಏನು ಅವನ ಮಾಡ್ಕೊಂತ ಕುಂತಿಲ್ಲೋ ನೀ? ತಲೆ ಅಂತ ನಮ್ಮ ಮಕ್ಕಳಿಗೆ ಸುದ ಅದನ್ನ ಹೇಳ್ಕೊಂತ ಕುಂತಿ. ಅದನ್ನ ತಂದಿಡಪ್ಪ, ಮೂರ್ತಿ ಮಾಡಿಸ್ಕೊಂಬಾ, ಮಕ್ಕಳು ಮದುವೆ ಐತಿ. ಯಾಕ್ರಿ ಮುಕ್ಕಾಗೈತಿ ಅದ. ಬೇರೆ ದೇವರ ಮಾಡಿಸದ ದೇವ್ರಿಗೆ ಆಕಾರ ಇರ್ತೈತಿ. ದೇವ್ರಂತ ಏನಾರು ತಂದಿಟ್ಟಿ ಅಂದ್ರೆ ದೇವ್ರ ಇಟ್ಟಿವ. ದೇವ್ರ ಮಾಡಿದ್ದ ದೇವ್ರನ ಯಾವಾಗಲೂ ಇದ್ದದ್ದು. ಮಾಡಕ್ ಬರ್ತದನ ಅದನ್ನ? ಮೂಡಿದ್ದು ಸೂರ್ಯನು ಏನು ಮಾಡಿದ್ದು ಸೂರ್ಯನು? ದೇವ್ರಂದ್ರೆ ಯಾವಾಗಲೂ ಸಿದ್ಧವಾಗಿರ್ತಕ್ಕಂಥ ವಸ್ತು ಅದು. ಅದು ಯಾರ ನಿರ್ಮಾಣ ಮಾಡಲ್ಪಟ್ಟದ್ದನ? ಯಾವುದರ ಇದರಿಂದ ತಯಾರು ಮಾಡಕ್ ಬರ್ತೇನೆ? ಅದು ಯಾವುದರ ಕರ್ಮದಿಂದ ಮಾಡಿದ್ದಲ್ಲ. ಕರ್ಮಜನ್ಯ ಫಲ ಅಲ್ಲ ಅದು. ಸುಖ ಯಾವಾಗಲೂ ಸಿದ್ಧವಾಗಿರ್ತಕ್ಕಂಥದ್ದು, ರೆಡಿ ಇದ್ದದ್ದು ವಸ್ತು ಅದು. ಅದನ್ನು ಯಥಾರ್ಥವಾಗಿ ಹೆಂಗೈತಿ ಹೆಂಗೆ ತಿಳ್ಕೊಂಡಾಗ ನಮ್ಗೆ ಅದರ ಅನುಭವ. ಬಹುಬುದ್ಧಿಗಳನ್ನು ಇಕ್ಕಿ ನಮ್ಮ ಏನು ಶಾನೆತನ ಅದೇವಲ್ಲ ಇವನ್ನೆಲ್ಲ ತೆಗೆದು ಹೋಗಿ ಅವ್ನು ಹಂಗಾದ್ರೆ ಕತೆ ಹಿಂಗೈತಿ ಹಂಗೆ ಗೆಸ್ ಮಾಡಿದೆ ಹೆಂಗೆ ಕಲ್ಪನಾ ಮಾಡೋದು ಉಪಯೋಗ ಇಲ್ಲ. ಏನು ಗೆಸ್ ಮಾಡೋದು ಅಂದ್ರೆ ಏನಕ್ಕೆ ಕಲ್ಪಿಸ್ಬೋದು? ಹೌದಿಲ್ಲ? ಏನಕ್ಕೆ ಗೆಸ್ ಮಾಡಪ್ಪ ನೋಡು ಅಂತಿರ್ತಾರೆ. ಹೌದಿಲ್ಲ? ಏನು ಕಲ್ಪಿಸ್ಕೊಂಡಂಗಿಲ್ಲ ಅದು ವಸ್ತು. ಕಲ್ಪನಾ ಎಲ್ಲ ಕೈ ಬಿಟ್ಟಾಗಿರ್ತೈತಿ. ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ ತೋರಿಕೆ. ಅದು ಇಲ್ಲದನ್ನ ಗೆಸ್ ಮಾಡ್ತೀನಿ. ಇದ್ದ ವಸ್ತುವನ್ನು ಏನು ಮಾಡ್ತೀವಿ? ಕಲ್ಪಿಸ್ಬೇಕು ಬರ್ತೈತಿ. ನಾನು ಕಲ್ಪಿಸ್ಬೇಕು ಬರೋದಿಲ್ಲ. ಏನು ಎಲ್ಲ ಕಲ್ಪನಾ ಅಳದಾಗ ಅನುಭವ ಬರುವಂಥ ಸ್ಥಿತಿ ಅದು. ಸುಮ್ಮನೆ ಇರುವುದಂದ್ರೆ ಏನು? ಕಲ್ಪನಾ ರಹಿತ ಆಗಿರೋದಕ್ಕಂತಾರೆ. ಸುಮ್ಮನೆ ಇದ್ದಿರೋದಂದ್ರೆ ಏನು? ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡಲೇ ಇದ್ದಾಗ ನಿನಗೆ ಸುಮ್ಮನೆ ಇರುವಿಕೆ ಅಂತ. ಅದ ಯೋಗ ಅನಿಸು. ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡಲೇ ಇರುವುದನ್ನ ಯೋಗ ಅಂತ. ಸುಮ್ಮನಿರುವುದೇ ನಿಜ ಯೋಗವು ಅಂತ. ಏನು ಅದು ಸುಮ್ಮನೆ ಇರ್ಬೇಕಾದ್ರೆ ವಾಸನೆ ಪೂರ್ಣ ನಾಶ ಆವು. ಸ್ವಲ್ಪ ಉಳಿಯದಂತೆ ವಾಸನೆಗಳ ನಾಶ ಆದಾಗ ಮನಸ್ಸನ್ನು ಸುಮ್ಮನೆ ಇರ್ಸಕ್ಕೆ ಬರ್ತೈತಿ. ಅದನ್ನು ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊಳಕ್ ಬರ್ತೈತಿ. ವಾಸನೆ ವಿರಿಸದೆ ಅಂತ ಅದಕ್ಕೆ ಹೇಳ್ಯಾರ. ಅವಾಗ ಮನಸ್ಸು ಏಕಾಗ್ರಕೈತಿ. ಯಾವಾಗ ಯಥಾರ್ಥ ವಸ್ತುವಿನ ಅನುಭವ ನಮಗಾಕೈತಿ. ನಾನು ಯಾರಿದ್ದೇನೋ ಅಂತ ಜ್ಞಾನೋದಯ ನಮಗಾಕೈತಿ. ವಾಸನಾ ನಾಶ ಮಾಡ್ಕೋ ಇವನ್ನೆಲ್ಲ ವಿಚಾರದಿಂದ. ಅದಕ್ಕೆಲ್ಲ ವಿವೇಕನ ಸಾಧನ.
ಏನು ವಿವೇಕ ಉದಯ ಆದಾಗ ನಮಗೆ ಮುಂದೆ ಅದನ್ನು ಅಭ್ಯಾಸ ಮಾಡಕ್ಕೆ ಬರ್ತದೆ. ವಿವೇಕ ವಿಚಾರ ಇಲ್ಲೇ ಏನು ಮಾಡೋದಿಲ್ಲ. ಬೋಳೆ ಭಕ್ತಿ ಕೈ ಮುಗಿದ್ರೆ ಕಾಲು ಮುಗಿದ್ರೆ ಏನು ಮಾಡಿದ್ರು ಎಲ್ಲ ವ್ಯರ್ಥ. ಸುಳ್ಳ ವ್ಯಾಳೆ ಹರಣ ವ್ಯರ್ಥ ಕಾಲ ಹರಣ ಮಾಡಿದ. ಏನು ಬೋಳೆ ಭಕ್ತಿಗೆ ಸಿದ್ಧಿಸುತ್ತದೆಂಬ ಉದ್ದರಿಯ ಮಾತನ್ನು ಬಿಟ್ಟು ಕೊಟ್ಟು ವಿವೇಕದಿಂದ ಅದನ್ನು ನಾವು ಹೊಂದಲಿಕ್ಕೆ ಪ್ರಯತ್ನ ಮಾಡೋದು. ಎಲ್ಲಿ ಮಠ ಎಲ್ಲಿ ತನಕ ನಮ್ಗೆ ವಿವೇಕ ಉದಯ ಆಗೋದಿಲ್ಲ ಅಲ್ಲಿ ತನಕ ನಮಗಿದೆ ಬೇಕಾದಂಗೆ ನೀ ಹೇಳ್ತೇನೆ ಕೇಳ್ತೇನೆ ಅಂದ್ರು ಅದು ಚಾಳಿ. ಆ ವಿವೇಕದೊಳಗೆ ಏನು ಮಾಡಿದ್ರು ಎಲ್ಲ ವ್ಯರ್ಥನೆ. ಏನು ವಿಚಾರ ತಿಳಿಯಲೇ ಮಾಡಿದ್ದೆಲ್ಲ ನಿರರ್ಥಕ. ತಿಳಿದ್ರೆ ಏನಾರ ಮಾಡ್ಬೇಕನ್ನೋದು ಉಳಿದಿಲ್ಲ ನಮಗೆ. ತಿಳಿದ್ರೆ ನೀನ ಬ್ರಹ್ಮ. ತಿಳಿದಿದ್ರೆ ಯಾರೇ ಎಲ್ಲಿ ಹೋಗವನಿ ಎಲ್ಲಿದಾನಂತಕ್ಕಿ ದೇವ್ರ ನಿನ್ನ ಬಿಟ್ಟು ಇಲ್ಲ ತಿಳಿದ್ರೆ. ತನ್ನ ಬಿಟ್ಟು ದೇವ್ರಿಲ್ಲ ಮಣ್ಣು ಬಿಟ್ಟ ಮಡಿಕಿಲ್ಲ ತಿಳಿದ್ರೆ ತಾನ ದೇವ್ರ. ತಿಳಿಯದಿರ್ದೊಡೆ ಅರ್ಪಿಸಲರಿಯ ಅದರಿಂ ಕೇಳು ಬ್ರಹ್ಮ ಅರ್ಪಣದೋಳು ಪುರುಳಿಲ್ಲ. ಅವು ಬೇಡ್ಕೋದು ಅದಕ್ಕೆ ಅರ್ಪಣೆ ಮಾಡೋದು ದೇವರಿಗೆಲ್ಲ ಮುಟ್ಟಿ ನಿನ್ನ ಬಿಟ್ಟು ಅನ್ಯವಾಗಿ ಎಲ್ಲಿ ಐತಿ? ನೀ ಕಲ್ಪಿಸ್ಕೊಂಡು ಕುಂತಿ ಅದನ್ನು. ಕಲ್ಪನಾ ಎಲ್ಲ ಅಡಗಿದಾಗ ಏನೈತಿ? ನೀನ ಅದಿಲ್ಲ. ನೀ ಇಲ್ಲದಂಗೆ ಯಾವಾಗ ಕೇಳು. ಯಾವಾಗಲೂ ಇದ್ದ ವಸ್ತು ನೀನು. ಇದು ತೋರಿಕೆ ನಡಬರ್ಕ ತೋರಿ ಅಡಗ್ತೈತಿ. ನೀನು ತೋರುದು ಅಡಗುದು ಅದು ನಿನ್ನ ಸ್ವರೂಪ ಅಲ್ಲ. ಯಾವಾಗಲೂ ಇದ್ದದ್ದು ಅದಕ್ಕೆಲ್ಲ ಸಾಕ್ಷಿಯಾಗಿದ್ದದ್ದು ತೋರದೆ ಅಡಗದೆ ಇದ್ದದ್ದು ನಿನ್ನ ಸ್ವರೂಪ. ನಾವು ತೋರುದು ಅಡಗುದು ನಾವು ಭೇಟಿ ಆತೀವಿ ಅದು ದರ್ಶನ ಕೊಡ್ತೀವಿ ಹೋತಂತ. ದೇವ್ರ ಪ್ರತ್ಯಕ್ಷ ಆಯ್ತು ಅಂದ್ರೆ ಹೋತ. ಅದು ದೇವ್ರ ಅಲ್ಲ. ಅದು ಎಂದೂ ಪ್ರತ್ಯಕ್ಷ ಆಗುವುದು ದೇವ್ರಲ್ಲ. ಅಲ್ಲ ತೋರಿಕೆ ಅದು. ಅದು ಇರುವಿಕೆ ಅದಕ್ಕೆ ಅಸ್ತಿತ್ವ ಇಲ್ಲ ಅಂತ ನಾವು ಕಲ್ಪಿಸ್ಕೊಂಡದ್ದು ಯಾವುದೋ ಅದು ದೇವ್ರ ಆಗಲ್ಲ. ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ ತೋರಿಕೆ. ಅದು ದೇವರಲ್ಲ. ದೇವರನ್ನ ಕಲ್ಪಿಸ್ಲಿಕ್ಕೆ ಬರುವುದಿಲ್ಲ. ಅಕಲ್ಪಿತವಾದದ್ದಲ್ಲ. ಅಲ್ಲಿ ಕಲ್ಪನೆ ಹೆಸರಿನಿಂದ ಬಂಡಿ ಖಾಲಿ ಇರುತ್ತದೆ ಅಂದ್ರೆ ಯಾವುದನ್ನು ಕಲ್ಪಿಸ್ಲಿಕ್ಕೆ ಬರುವುದಿಲ್ಲ. ಅದ ನಿನ್ನ ಸ್ವರೂಪ. ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ ತೋರಿಕೆ. ಏನು ಆ ಕಲ್ಪನಾರಹಿತ ಸ್ಥಿತಿ ಅನುಸಂಧಾನದಾಗ ತೊಡಗಬೇಕು ನಾವು ನಿರಂತರವಾಗಿ. ಅಂದಾಗ ನಮಗಿದು ಸಿದ್ಧಿಸ್ತದೆ. ಮತ್ತು ಏನಾದ್ರು ಒಂದು ಕಲ್ಪನಾದೊಳಗೆ ಕಲ್ಪಿಸ್ಕೊಂಡು ಏನಾದ್ರು ಮಾಡ್ಕೋತ ಕೂತ್ತಾರೆ ಅಕಲ್ಪಿತವಾದಂಥ ಇರುವಿನ ದರ್ಶನ ಹೆಂಗಾಗುತ್ತೆ? ಮನಸ್ಸಿಗೆ ಆನಂದ ಬೇಕಾಗೈತಿ, ಮೂರ್ತಿ ಬೇಕಾಗಿಲ್ಲ, ನಾಮರೂಪಗಳು ಬೇಕಾಗಿಲ್ಲ ನಮಗೆ. ಈ ಜನನ ಮರಣ ಅನ್ನೋದು ಏನದ ನಿನ್ನ ಮನಸ್ಸಿನ ಕಲ್ಪನಾ. ಅದು ಮಾತ್ರ. ಯಾವ್ದು ಹುಟ್ಟು ಸಾವುಗಳು ನಿನಗಿಲ್ಲ. ನೀನು ಕಲ್ಪನಾ ಮಾಡ್ಕೊಂಡು ನಿನಗೆ ಭಯ ಆಗೈತಿ. ನನಗೆ ನಾನು ಹುಡ್ತೇನೆ ಅಂತ ಹಿಗ್ತೀವಿ, ಸಾಯ್ತೇನೆ ಅಂತ ಕೂಗ್ತೀವಿ. ಹುಟ್ಟು ಯಾರಿಗೆ ಸಾವು ಯಾರಿಗೆ? ನೀನು ಯಾರು? ನಿನ್ನ ಮನಸ್ಸಿನ ಭ್ರಮ. ಹುಟ್ಟು ಸಾವುಗಳೆಲ್ಲ ನಿನ್ನ ಮನಸ್ಸಿನ ಕಲ್ಪನಾದಾಗ ನೀನೇ ಕಲ್ಪಿಸ್. ಹುಟ್ಟಿದ್ದೆ ಅದು ಸಾಯುವುದೇ ಅದು ನೀ ಯಾರು ನೋಡ್ಕೊ. ಎಷ್ಟು ಗಟ್ಟಿ ಹಿಡ್ಕೊಂಡು ಕುಂತಿ ಇದ ನಾನು ಅಂತ. ಅದಕ್ಕೆ ನಾನು ಸಾಯಬಾರ್ದು, ನಾನಾ ಸಾಯ್ತೇನೆ ಅಂತ ತಿಳ್ಕೊಂಡಿದ್ದೆ. ಯಾವ್ದು ಹುಟ್ಟೈತಿ ಅದು ಸಾಯ್ತೈತಿ. ಶರೀರ ಹುಟ್ಟೈತಿ, ಶರೀರ ಸಾಯ್ತೈತಿ. ಅದನ್ನು ನೋಡಾವಣೆ. ಹುಟ್ಟಿದ್ದು ಸಾಯುದನ್ನು ನೋಡಾವಣೆ. ನೀ ಎಲ್ಲಿ ಸಾಯವ? ನೀ ಎಲ್ಲಿ ಹುಟ್ಟಿದಿ? ಹುಟ್ಟಕ್ಕಿಂತ ಮೊದಲು ಅದೀನಿ. ಅದು ಇದ್ದಾಗ ಹೋದ ಮ್ಯಾಗು ನೀ ಇರ್ತಿ ಅನ್ನೋದನ್ನು ತಿಳ್ಕೊ. ಯಥಾರ್ಥ ಜ್ಞಾನ ಅಂದ್ರೆ ಇದಕ್ಕೆ ಅಂತಾರೆ. ಇದ್ದಕ್ಕಿದ್ದಂಗಿದ್ದಂಥ ವಸ್ತು ಯಾವುದೈತಿ ಅದು ತಿಳುವಳಿಕೆ ಮಾಡ್ಕೊ. ಅಂದಾಗ ನಿನಗೆ ಬಾಧೆ ಇಲ್ಲ. ಈ ಬದಲಾವಣೆ ಆಗೋದು ನಡಬರ್ಕ ಬಂದದ್ದನ್ನು ಹಿಡ್ಕೊಂಡು ಕುಂತೀನಿ. ನೀನು ಕಲ್ಪನಾಗ ಬಂದದ್ದನ್ನು. ಈ ಶರೀರ ಕಲ್ಪಿತದ ಭಾವದೊಳಗೆ ತೋರೈತಿ. ಇದು ಭಾವರಹಿತ ಆದಾಗ ಇದಕ್ಕೆ ಅಸ್ತಿತ್ವ ಎಲ್ಲೈತಿ. ಭಾವೆಲ್ಲ ಅಡಗಿದಾಗೂ ನೀನದಿ. ಏನು ಭಾವಾತೀತ ಐತಿ ನಿನ್ನ ಸ್ವರೂಪ. ಭಾವನೆಗೆ ಬಂದದ್ದೆಲ್ಲ ಅದು ತೋರಿಕೆ. ಅದು ಮಾಯಾ. ಏನು ಅದಕ್ಕೆ ಅಸ್ತಿತ್ವ ಇಲ್ಲ. ಧ್ಯಾನ ಕೂತು ಸಮಾಧಿಯನ್ನು ಪಡೆಯದ ಹೊರತಾಗಿ ಇದು ನಮಗೆ ಖಾತ್ರಿ ಆಗುದಿಲ್ಲ ನೋಡ್ರಿ. ಅದನ್ನ ಖಾತ್ರಿ ಜ್ಞಾನಕ್ಕೆ ಕೂತು ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ ಮಟ ನೀ ಬೇಕಾದಷ್ಟು ಹೇಳೋದು ಕೇಳೋದು ಮಾಡ್ತೇನೆ ಅಂದ್ರೆ ಚಿಂತೆ ಕಳೆದು ನೀನು. ಅದೇ ಅದ್ರ ಗುರ್ತು. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಾಗ ನಿನಗೆ ಜ್ಞಾನ ಆಗೈತೆ ಅನ್ನೋದು ಗುರ್ತು. ಸಮಾಧಿ ಜ್ಞಾನ ಸಂಜ್ಞಕಮ್ಮಂತ. ಸಮಾಧಿ ಹೊಂದದ ಹೊರತಾಗಿ ನನಗೆ ಮಾಹಿತಿ ಮಾಡ್ಕೊಂಡಿರೋದು ಮಾಹಿತಿ ಜ್ಞಾನ ಆಗೈತಿ.
ಅದರ ಅನುಭವ ಜ್ಞಾನ ಅಲ್ಲ. ಏನು ಮಾಹಿತಿ ಜ್ಞಾನಕ್ಕೆ ಅನುಸಾರವಾಗಿ ಯಾವಾಗ ನೀವು ಸಮಾಧಿಯನ್ನು ಹೊಂದಿ ಪ್ರಯತ್ನಪೂರ್ವಕ ಅಭ್ಯಾಸ ಮಾಡಿದಾಗ ಬರ್ತೈತೆ ಅದು. ಅಭ್ಯಾಸ ಸಂಜನಿತ. ಅಭ್ಯಾಸ ಇಲ್ಲದ ಹೊರತಾಗಿ ನಮಗೆ ಸಮಾಧಿಯನ್ನು ಹೊಂದಕ್ಕಾಗುವುದಿಲ್ಲ. ನಿರಂತರ ಅಭ್ಯಾಸ. ಹಗಲಿರುಳೆನ್ನದೇ ಅದರ ಅಭ್ಯಾಸ ನಡೆದು ಒಂದ ಜನ್ಮಕ್ಕೆ ಆಕೈತಿ ಅನ್ನೋದು ಏನು ನನಗೆ ಭರಸಿಲ್ಲ. ಅನಂತ ಜನ್ಮಗಳ ಅಭ್ಯಾಸ ಇದಕ್ಕೆ ಬೇಕು. ಬಹುನಾಂ ಜನ್ಮನಾಮಂತೆ ಮಾಮೀತಿ ಪರಂತಪಃ ಅಂತ. ಅನಂತ ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗಬಹುದು ಅಂತ. ಆ ಸಮಾಧಿ ಸ್ಥಿತಿ ನಮಗೆ ಅನುಭವಕ್ಕೆ ಬರಬೇಕಾತಂದ್ರೆ ಪ್ರಯತ್ನ ಬೇಕು. ಅಷ್ಟು ಪ್ರಯತ್ನ ಬೇಕಾಗ್ತದೆ. ದೀರ್ಘಾವಧಿ ಅಭ್ಯಾಸ ಬೇಕಿದೆ. ಹೇಳಿದ ಕ್ಷಣ ಕೇಳಿದ ಕ್ಷಣ ಆಗೋದಲ್ಲಿದೆ. ಗಪ್ಪನ ನಮಗೂ ಮುಕ್ತಿ ಆಕೈತೆ ಅಂದ್ರೆ ಸಮಾಧಿ ಹೊಂದಿ ಅದನ್ನು ಖಾತ್ರಿ ಮಾಡ್ಕೊಳ್ಳೋದ ಹೊರತು ಬರೀ ಮಾಹಿತಿ ಜ್ಞಾನ ಮಾಡ್ಕೊಂಡ್ರೆ ಹಂಗಾರೆ ಎಲ್ಲರೂ ಹೊಂದಿಬಿಟ್ಟಾರೆ. ಇದನ್ನ ಹೇಳೋರು ಕೇಳೋರು ಎಲ್ಲರೂ ಎಲ್ಲೋ ಒಬ್ಬರು ಆ ಸಮಾಧಿ ಸ್ಥಿತಿಯನ್ನು ಹೊಂದಿ ಅದನ್ನು ಖಾತ್ರಿ ಮಾಡಿಕೊಂಡು ಅವಾಗ ನಮಗೆ ಚಿಂತೆ ಕಡಿತದೆ. ಏನು ಅದಕ್ಕೆ ಸಮಾಧಿಯನ್ನು ಸಾಧಿಸಿದ ಹೊರತಾಗಿ ಇದು ನನಗೆ ಜ್ಞಾನ ಆಗೈತೆ ಅನ್ನೋದೆಲ್ಲ ಸುಳ್ಳು. ಅದು ನೀನು ಏನು ಸುದ್ದಿ ಸೂರ್ಯಾಗ್ಯವೆಲ್ಲರೂ ಇದಿಲ್ಲ. ಅರಮನೆ ಸುದ್ದಿ ತಿರುಕರು ಮಾತಾಡಿದಂಗೆ ಆಗತೈತಿ ನಮ್ಗೆ. ಅಂಥದೈತಿ ವೈಭವ ಅಲ್ಲಿ ಎಲ್ಲಿ ಐತಿ ಅಂತ ತಿರುಕರು ಅರಮನೆ ಸುದ್ದಿ ಮಾತಾಡ್ತಿ. ಇವಕ್ಕೇನಾದ್ರೂ ಅನುಭವ ಇಲ್ಲ, ಏನಿಲ್ಲ. ಸ್ವತಃ ನೀ ಅದನ್ನು ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಾಗ ನಿನಗೆ ಚಿಂತೆ ಕಡಿತೈತಿ. ಅಭ್ಯಾಸ ಬೇಕಿದೆ. ಸ್ವತಃ ಪ್ರಯತ್ನದ ಅವಶ್ಯದ. ಸಾಧನೆ ಮಾಡದೆ ಅದನ್ನು ಅನುಭವ ತಗೊಂಡಾಗ ಗೊತ್ತಕ್ಕೆ ಸಾಧನೆ ಮಾಡಿದಾಗ ಅದು ಇದೇ ಸಾಧನೆದೊಳಗೆ ತೊಡಬೇಕು. ನಿತ್ಯ ಅದರ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸದಾಗ ತೊಡಬೇಕು. ಅದ ನಮ್ಮ ಜೀವನದ ಗುರಿ ಆಗುತ್ತೆ. ಹಗಲಿರುಳೆನ್ನದೇ ಅದಕ್ಕಾಗಿ ಅವನು ಪ್ರಯತ್ನ ಮಾಡ್ತಾರೆ. ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳ ಹಗಲಿರುಳೆನ್ನದೇ ಪ್ರಯತ್ನ ಮಾಡಿದ ಫಲ ಅದು. ನಮ್ಮಪ್ಪ ಎಷ್ಟು ಜನ್ಮ ಕಣ್ಣು ಕಿಸ್ಕೊಂಡು ಕುಂತಿದ್ದನು ಇದಕ್ಕಾಗಿ ಅಂತ ಅವರು ಉದ್ಗಾರ ತೆಗಿ. ನನಗಿನ್ನ ಹಣಿಗೆ ಹೋದ್ ಮಿಣಿ ಮಾಡಿದ್ರು ಹತ್ತುವಲ್ಲ. ನಮ್ಮಪ್ಪಗೆ ಹತ್ತಿತ್ತದಂತ. ಸಮಾಧಿ ಸ್ಥಿತಿ ಹೊಂದೋದು ಭಾಳ ಕಠಿಣ. ಒಂದಿಟ್ಟು ಮಾಹಿತಿ ಮಾಡ್ಕೊಂಡ್ಬಿಟ್ರೆ ನಾನು ಸಾಧು ಆಗಿಬಿಟ್ನಿ. ಯಾಕ್ರಿ ಅನುಭವ ಬರ್ಬೇಕಲ್ವ ನಮ್ಮಪ್ಪ. ಹೌದಿಲ್ಲ, ಹೇಳಕ್ಕೆ ಬಂತಿ ಇರಾಕ್ ಬರ್ತೇನೆ ನಿನಗೆ. ಸಮಾಧಿ ಹೊಂದಿದಾಗ ಅದ್ರಂಗೆ ಇರಾಕ್ ಬರ್ತೈತೆ ನಮಗೆ. ಜ್ಞಾನ ಸಮಾಧಿಯನ್ನು ಹೊಂದ ಅಭ್ಯಾಸದಾಗ ತೊಡಗಿ ಅಂದ್ರೆ ಅದ್ರ ಲಾಭ ಇದ್ರ ಲಾಭ. ಬರೀ ಮಾಹಿತಿ ಜ್ಞಾನ ಮಾಡ್ಕೊಂಡ್ರೆ ಚೈನಿ ನಡಿತೈತಿ. ಹೊರತು ಜನ ಮಾನ ಮರ್ಯಾದೆ ಕೊಡ್ತಾರೆ, ನಿನಗೇನು ರೊಕ್ಕ ರೂಪಾಯಿ ಕೊಡ ಚೈನಿ ಉಡ್ಕೊಂಡು ಅಡ್ಡಾಡೋದು ಇಷ್ಟ. ಇದಾತಿ ಆ ಕಾರ್ಯಕ್ರಮಕ್ಕೂ ಆದ್ನಿ ಇಲ್ಲಿ ಹೋದ್ನಿ ಹೌದಿಲ್ಲ. ಜನರೇ ಭಾಳ ಚಲೋಪ್ಪ ಹೊಗಳಿಸ್ಕೊಂಡು ನೀವು ಸನ್ಮಾನ ಮಾಡಿದ್ರು ದೊಡ್ಡ ಏನು ಮಾಡೋದು ಇಷ್ಟ ಮಾಡಿದ್ರು ಅದರಿಂದ ಏನು ಲಾಭ. ಸುರನರ ವಂದ್ಯತೆಲಿಂದ ಹೋದೇನು ಸರಸಾಲಂಕೃತಿ ರೂಪಿಂದೇನು ಬಹುಸಿದ್ಧಿಗಳನ್ನು ಪಡೆಯಲದರಿಂದೇನು ನಿಜ ಸುಖಮಿಲ್ಲದವರಿಂದೇನು. ಇದೆಲ್ಲ ಏನು ಮಾಡೋದು. ಇದು ವಾಸನ ಕಟ್ಕೊಂಡಾಗ ಜನ್ಮ ಜನ್ಮ ಅಂತ ತಿರುಗು ಪಾಳೆ ಬರ್ತದೆ. ಶಾಸ್ತ್ರ ವಾಸನ ಶಾಸ್ತ್ರ ಹೇಳಬೇಕು. ಮಾನ ಮರ್ಯಾದೆ ಕೊಡ್ತಾರೆ, ಜನರು ನಾನು ಗೌರವ ಕೊಡ್ತಾರೆ, ಮ್ಯಾಕ್ ಕುಂಡ್ರಿಸ್ತಾರೆ. ಇದು ವಾಸನ ಹೋಗ್ಬೇಕದು. ಅಂದಾಗ ಇದನ್ನು ಅನುಭವ ಮಾಡ್ಕೊಳಕ್ ಬರ್ತೈತೆ. ಜಗತ್ತಿನಾಗ ಮಾನ ಮರ್ಯಾದೆ ಅಪೇಕ್ಷೆಯನ್ನು ಎಂದೂ ಇಟ್ಕೊಂಡ್ಬಿಟ್ರೆ ಯಾಕೆ ವಿಷಯಾವಲಂಬಿ ಜಗತ್ತಿದೆ. ನಾಳೆ ನಿನಗೆ ಅನುಕೂಲ ಆದ್ರೆ ನೀನು ಬಾ ಹೋಗು ಹೊಗಳ್ತಾರೆ, ಪ್ರತಿಕೂಲ ಆದ್ರೆ ನಿನ್ನ ದಾದ ಮಾಡೋದು. ಎಂತೆಂಥ ಮಹಾತ್ಮರನ್ನ ಬಿಟ್ಟಿಲ್ಲ. ನೀ ಯಾಗಿಡತ್ತಪ್ಪ ಅದ್ರಲ್ಲಿ ಎಲ್ಲರ ಕಡೆಯಿಂದ ಹೊಗಳಿಸ್ಕೊಳಕ್ಕಾಕೈತಿ. ಯಾವನ ಒಬ್ಬ ಇರಾವಣ ಜಗತ್ತಿನಾಗ ತೆಗಳ ಒಬ್ಬ ಇದ್ದ ಇರ್ತಾನೆ. ಅವನದೇನು ಹಚ್ಚಿ ಬಿಡು ನೀನು ಅಂತಿರ್ತಾರಿಲ್ಲ. ಒಬ್ಬ ಅಂದ್ರೆ ಸಾಕು, ನಿದ್ದೆ ಹತ್ತೋದಿಲ್ಲ ನಿನಗೆ. ಹಿಂಗಂದ್ರಲ್ಲ ನನಗೆ ಹಚ್ಕೊಂಡು ಕುಂತಿರ್ತೈತಿ. ಬೇಕಾದಂಥ ಶನಿ ಅದಾನಂದ್ರು ಅದು ಹತ್ಕೊಂಡು ಕುಂತಿರ್ತೈತಿ. ಹಿಂಗಂದ್ರೆ ನನಗಂತ ಸಾಳಂಕಿ ಗುರುಗಳಂತ ಅವ್ರು ಹಚ್ಕೊಂಡು ಅದನ್ನ ತಲೆಯಾಗಿ ಇಟ್ಕೊಂಡು ಕೂತಿದ್ರು. ಒಂದಿನ ಹೇಳಿದ್ರು ಅವ್ರು ನನಗೆ, ಹಿಂಗಂದ್ರಪ್ಪ ನನಗೆ ಪತ್ರ ತೋರಿಸಿದ್ರು. ಅವ್ರು ಹೇಳಿಲ್ಲ, ಬರೀರಣ್ಣ ಹಿಂಗೆ ಬರ್ತಾರೆ ನೋಡಿ, ಯಾರು ಬರ್ತಾರೆ ಪತ್ರ ಅಂತ. ನೀನು ದೊಡ್ಡ ಗಣಂದಾರಿ ಕೆಲಸ ಮಾಡಿ ನಿನಗೆ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಸಿಗ್ತೈತಿ ನಿನಗೆ, ಇದನ್ನು ಇಂಥದ್ದು ಮಾಡಿದ್ದೆ ಅಂತ ಪತ್ರ ಬರ್ತಿದ್ರು ಅವ್ರಿಗೆ. ಒಬ್ಬ ಹೆಣ್ಮಗಳು ನಮ್ಮ ಊರಿಗೆ ಹೊರಗಾಗಿತ್ತು, ಹೊಟ್ಟಿಲೇ ಇದ್ದಕ್ಕೆ. ನನಗೆ ಹೋಗೋದು ಬರೋದು ತ್ರಾಸ ಆಕೈತ್ರಿ. ಊರುಗಳ ನಮ್ಗೆ ಒಂದಿಟ್ಟು ಬಾದ್ಲಿ ಅಲ್ಲೇ
ಇದ್ದೂರಾಗ ಅಲ್ಲೇ ಮಾಡಿರ್ ಚಲೋ ಆಕೈತೆ. ಅವಾಗ ಆಗಿನ ಸಾಹೇಬಗ ಅಜ್ಜ ಅವ್ರು ಹೇಳಿ ಅದನ್ನ ಟ್ರಾನ್ಸ್ಫರ್ ಮಾಡಿಸಿದ್ರು ಅವ್ರು. ಇಂಥವ್ರು ಬಂದವ್ರು ನೀ ಟ್ರಾನ್ಸ್ಫರ್ ಮಾಡಿ ದೊಡ್ಡ ಗಣದವ್ರಿಗೆ ಕೆಲಸ ಮಾಡಿಪ್ಪ ಅಂತ ಪತ್ರ ಬರ್ತಿದ್ರು. ಇಲ್ಲೇ ನಮ್ಮೂರವ್ರ ದೊಡ್ಡ ದೊಡ್ಡ ಇವ್ರು ಪಂಡಿತರು ಇಲ್ಲೇ ಬರೋವ್ರ ದಿನ ಅವ್ರು ಕೂಡ ಓದ್ತಿದ್ರು. ಮತ್ತವ್ರು ಅವ್ರ ಬರ್ದವ್ರು ಯಾರು ಬರ್ದಾರ ಇದನ್ನ ಅಂತ ಅವ್ರು ನನಗ್ ಬಂತ ಹತ್ರ ತೋರ್ಸಿರು. ನನಗೆ ಯಾರು ಬರ್ದಿರ್ಬೇಕ್ರಿ ಇದನ್ನ ಅಷ್ಟೇ. ನಾ ಇದನ್ನ ತಲೆಯಾಗಿ ಇಟ್ಕೊಂಡು ಕೂತೀನಿ. ಅವ್ನು ಬರ್ದವ್ರನ ಗುರುಗಳಿಗೆ ಪತ್ರ ಬರ್ತಿದ್ದು ತೋರ್ಸಿದ್ರು ನಿನಗೆ ಅವರು ತೋರಿ ಅವನ ಹೇಳ್ಬಿಟ್ಟ. ಗಂಟಿ ಮಾಸ್ತರ ಇವ್ರಿಗೆ ದೊಡ್ಡ ಬಸಪ್ಪ ಇವ್ರ ಏನ್ಪ ಇವ್ರು ದೊಡ್ಡ ಶಾನ್ಯಾರು ಇವ್ರು. ಅದನ್ನ ತಲೆಯಾಗಿ ಇಟ್ಕೊಂಡು ಕುಂತ ಬಿಟ್ಟಾರ ಹಿಂಗ ಅಂದ್ರಪ್ಪ ನನಗೆ ಹಿಂಗಾಗೈತಿ. ಅವ್ರ ತಲೆಯಾಗ ಹಳಹಳಿ ಮನುಷ್ಯಾಗ ಯಾರ ಒಬ್ಬರು ಏನಾರು ಅಂದಿರ್ತೀರಿ ನೋಡ್ರಿ, ಒಂದ್ ಹಳ ಕಡ್ದಂಗ ಆಕೈತಿ. ಅದ ಅಗದಿ ಮೃಷ್ಟಾನ್ನ ಇದನ್ನ ತಿನ್ನುವಾಗ ಹಳ ಕಡ್ದಂಗನ ಅಯ್ಯೋ ಏನಪ್ಪಾ ಇದು ಎಲ್ಲಾ ತಿನ್ನೋದ್ ಕಡೆ ಎಲ್ಲಾಕ್ ಹೋಗೈತಿ, ಆ ಹಳ್ಳಿನ ಕಡೆ ಎಲ್ಲಾಕ್ ಹೋಗೈತಿ. ಹೌದಿಲ್ಲ? ಹಂಗಾಕೈತಿ. ಅಂಥವ್ರ ಅದಾರ ಅಂದ್ರು ಅದು ಇರೋ ಅವ್ರನ್ನ ಜಗತ್ನ್ಯಾಗ ಅಂತ ಅದ್ರ ಕಡೆ ಲಕ್ ಹೋಗ್ಬಿಡ ಇರುದ. ನಾವು ಅವರ ಎಚ್ಚರಗೊಳಿಸೋರು ಇರ್ಬೇಕು ನಮ್ಗ ಅವ್ರಂತ. ಯಾಕ್ರಿ ಇರ್ಬೇಕು. ಹಂದಿದ್ರ ಊರ್ ಹಸನ್ ಇರ್ತಾವಂತ. ಹೌದಿಲ್ಲ? ನಿಂತಕರಿದ್ರ ನಮ್ಮನ್ನ ಎಚ್ಚರಗೊಳಿಸ್ತಾರ ಅವ್ರು. ಯಾಕ್ರಿ ನಾವು ಏನ್ ತಪ್ಪು ಮಾಡ್ತೇವಿ ಅದನ್ನ ನೆನಪಿದಂತ. ಹೆಂಗ ಹಂದಿದ್ರ ಓಣಿ ಹಸನ್ ಇರ್ತೈತಿ, ಹಂಗ ನಿಂದಕರಿದ್ರು ನಮ್ಮ ದೋಷಗಳನ್ನ ಅವ್ರು ತಗೋತಾರ. ಇರ್ಬೇಕಂತವ್ರು ನಮ್ಮ ನೆರೆಹೊರೆ ಅವ್ರು ನಿಂದಕರು ಇರ್ಬೇಕು ಅಂದಾರ. ಅಂದ್ರೆ ನಾವು ಪರಿಶುದ್ಧ ಆಕೇವಿ. ಇಲ್ಲ ಅಂದ್ರೆ ನಾವು ಉದ್ಧಾರ ಆಗೋದಿಲ್ಲ. ಯಾಕ್ರಿ ಎಲ್ಲಾರು ಹೊಗಳವ್ರು ಕೂಡಿರ ನಿನ್ನ ಎದ್ದು ಉದ್ಧಾರ ಆಗ್ಬೇಕು. ನೀನು ನಾ ಶಾಣ್ಯಾನ ಅಂತ ತಿಳ್ಕೊಂಡು ನೀನು ಮತ್ತೆ ಮುಂದುವರಿದಿಲ್ಲ. ನೀ ಅಷ್ಟ ಬೆಂಡ್ ಮುಗಿದು ಹೋಯ್ತ ಒಂದು ಕತಿನ ದೊಡ್ಡ ಶಾಣೆ ಆಗಿಬಿಟ್ಟಿನ ಅಂತ ತಿಳ್ಕೊಂಡು ಅವನ್ ಇದನ್ನ ಮಾಡಾಕತ್ತ ಅಂದ್ರೆ ಇನ್ನು ಅವಾಗ ಅವ ಎಚ್ಚರಕ್ಕನು. ಹೌದಿಲ್ಲ? ಅಂಥವ್ರು ಬೇಕು ನಮಗೆ. ಜನರ ಹೊಗಳಿಕೆಗೆ ಮಳ್ಳಾಕೊಂಡು ಕುಂತ್ರೆ ಇದು ಜ್ಞಾನ ಆಗುದಿಲ್ಲ. ಅಷ್ಟಕ್ಕ ಹೊಗಳ್ಕೊಂತ ಜನರ ಮೆಚ್ಚಿಗೆ ಎದಕ್ ಬೇಕಾಗೈತಿ? ಜನರ ಮೆಚ್ಚುತ್ತಾ ನಿನ್ನನ್ನು ಕೈಲಾಸಕ್ಕೆ ಒಯ್ಬರಿ, ಜನ ಮೆಚ್ಚಿ ನಡ್ಕೊಂಡರೆ ಏನು ಉಂಟು ಲೋಕದಲ್ಲಿ. ದೇವತೆಗಳು ಬಂದು ನಿನಗ ನಮಸ್ಕಾರ ಮಾಡ್ತಾರ ಅಂದ್ರೆ ಹೊಳ್ಳಿ ನೋಡು ಪೈಕಿ ಎಲ್ಲ ನೋಡ್ತಿದ್ರು. ಅದೇ ಅದಕ್ಕೆ ಬೇಕಾಗಿ ಅದು ಅವಶ್ಯಕತೆ ಇಲ್ಲ ನಮ್ಗೆ. ಜಗತ್ತಿನ ಹೊಗಳಿಕೆ ಬೇಕಾಗಿಲ್ಲ. ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡು ಉಳ್ಕೊಳ್ಳೋದು ಅಂತ ನಮ್ಮ ಕೆಲಸ. ಈ ಅಜ್ಞಾನದಾಗ ತೋರುವಂಥವು ದೇವತೆಗಳಂದ್ರೆ ಏನು ದೊಡ್ಡ ಇವರು ನಾವು. ಆಶೆ ವರ್ಗರ ಕಡೆಯಿಂದ ಹೌದು ಅನ್ಸ್ಬೋದು, ಜ್ಞಾನಿಗಳ ಕಡೆಯಿಂದ ಹೌದು ಅನ್ಸ್ಬೋದು. ಬಲ್ಲವರು ಹೊಗಳು ಬಣ್ಣಿಸುವ ವರ್ತನವನ್ನು, ಬಲ್ಲವರು ಅಹುದೆಂದು ಬಣ್ಣಿಸುವ ವರ್ತನವನ್ನು ಹಂಗಿರ್ಬೇಕು ನಮ್ಮ ವರ್ತನ. ಜ್ಞಾನಿಗಳ ಹೌದು ಅನ್ನಬೇಕು. ಈ ಅಜ್ಞಾನಿಗಳ ಕಡೆಯಿಂದ ಹುಚ್ಚರ ಕಡೆಯಿಂದ ಹೌದು ಅನ್ಸ್ಬೋದು ಬೇಕಾಗಿಲ್ಲ. ನಾವು ಜ್ಞಾನವಂತರು ನಮಗೆ ಹೌದು ಅನ್ಬೇಕು. ಹಂಗ ನಮಗೆ ವರ್ತನ ಆಗಿರ್ಬೇಕು. ಅದಂದ್ರೆ ನಮ್ಗೆ ಇದನ್ನೆಲ್ಲ ಬಿಟ್ಟಿರ್ಬೇಕು. ನಾವು ಅಲ್ಲದನ್ನೆಲ್ಲ ಕೈ ಬಿಟ್ಟು ನಾವಾಗಿ ಉಳ್ಕೊಳ್ಬೇಕು. ಜ್ಞಾನ ಸ್ಥಿತಿಯನ್ನು ನಾವು ಹೊಂದಿ ಉಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಈ ಅಜ್ಞಾನದ ಕಾರ್ಯದಿಂದ ನಾವು ಪಾರಾಗಬೇಕು. ಬರೀ ಇದನ್ನ ಹಿಡ್ಕೊಂಡು ಇದ ಖರೆ, ಇದ ಸುಖರೂಪ ಅಂತ ತಿಳ್ಕೊಂಡು ಇದ್ರಾಗ ಒಳ್ಳೆ ಹುಟ್ಟು ಸಾವುಗಳು ಇದ್ರಾಗ ಸಿಕ್ಕೊಂಡು ಒದ್ದೇಳು. ಎಷ್ಟು ದಿನ ಮಾಡೋ ಇದನ್ನ ಹುಟ್ಟಿಟ್ಟು ಬಂದು ಇದನ್ನ ಮಾಡೋದು. ಇದರಿಂದ ಬಿಡುಗಡೆ ಅನ್ನೋ ಈ ಮೋಹಜಾಲದಿಂದ ಪಾರಾಗಿ ನೀನ ಪ್ರಯತ್ನ ಮಾಡ್ಬೇಕು. ಇದಕ್ಕೆ ನೀನ ಕಲ್ಪಿಸ್ಕೊಂಡು ಇದನ್ನ ಮೋಹದಾಗ ಬಿದ್ದಿ, ನೀನ ಇದ್ರಾಗ ಏನೂ ಇಲ್ಲ ಅಂತ ತಿಳಿದು ನೀನ ಬಿಡುಗಡೆ ಆಗ. ಯಾರು ನಿನ್ನನ್ನು ಬಿಡುಗಡೆ ಮಾಡೋರಿಲ್ಲ. ನೀನ ಬಂಧನ ಮಾಡ್ಕೊಂಡು ಕುಂತೀನಿ. ನೀನು ಹಾಕೊಂಡು ಬೇಡಿ ನೀನ ಅದರಿಂದ ಬಿಡುಗಡೆ ಮಾಡ್ಬೋದು. ಯಾರು ನಿನ್ನ ಬಂಧನಕ್ಕೆ ಹಾಕಿಲ್ಲ. ನೀನ ನಿನ್ನ ಕಲ್ಪನೆಯಿಂದ ನಿನ್ನ ಬಂಧನದಾಗ ಸಿಕ್ಕೊಂಡು ಒದ್ದಾಡಕ್ಕೆ. ಅಜ್ಞಾನದಿಂದ ನೀನು ಅಲ್ಲದನ್ನು ನೀನಂತ ತಿಳ್ಕೊಂಡು ಬಂಧನದಾಗ ಸಿಕ್ಕೊಂಡು ಒದ್ದಾಡಕೈತಿ. ನೀನು ಅಲ್ಲ ಅಂತ ತಿಳಿದು ನೀನು ಯಾರು ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ನಿನಗೆ ಬಂಧನ ಇಲ್ಲ ಅನ್ನೋದು ಹೊಳಿತೈತಿ. ನಿನ್ನನ್ನು ವಿವರಿಸಿ ನೋಡು ನೋಡಿಲೆ ಜೀವನೇ, ಈ ಶಬ್ದ ನೀ ಮುಕ್ತ ಇದೆ ಅನ್ನೋದು ನಿನಗೆ ಹೊಳಿತೈತಿ. ನೀ ವಿಚಾರ ಇಲ್ಲದಕ್ಕೆ ನನಗೆ ಬಂಧನ ಆಗೈತೆ ಅಂತ ತಿಳ್ಕೊಂಡಿ. ಬಂಧನ ಯಾರಿಗೆ? ಮೋಕ್ಷ ಯಾರಿಗೆ? ನೀನು ಯಾರು ನೋಡು. ಅರಿವಿನಲ್ಲಿ ಮರುವೆ ಯಾವ ಕಾಲಕ್ಕೂ ಇಲ್ಲ. ಅರಿವು ಸ್ವರೂಪನ ನೀನು ನಿನ್ನಲ್ಲೇ ಇಲ್ಲಿದೆ. ಬಂಧನ ಯಾರಿಗೆ ಐತಿ?
ಅರಿವಿನಲ್ಲಿ ಮರಿವೆನ್ನುವುದು ಎಲ್ಲೈತಿ? ಯಾವಾಗಲೂ ಐತಿ. ಮುಕ್ತ ಇದೀನಿ, ಹೊಸದಾಗಿ ಮುಕ್ತ ಆಗ್ಬೇಕಾಗಿಲ್ಲ. ಸದ್ದ ನಿನ್ನ ಕಡೆ ಲೆಕ್ಕ ಕೊಟ್ಟೆ ಅಂದ್ರೆ ನಿನಗೆ ಯಾವ ಕಾಲಕ್ಕೂ ಬಂಧನನೇ ಇಲ್ಲ ಅನ್ನೋದು ಹೊಳಿತೈತಿ. ಆ ಕೆಲಸ ನಾವು ಮಾಡ್ಕೋಬೇಕಾಗಿತ್ತು. ಅದನ್ನ ಅನುಭವಿಗಳು ನೆನಪಿಗೆ ತಂದು ಕೊಡ್ತಾರೆ. ಏನ್ ನೀನ ಪರಬ್ರಹ್ಮ ಸ್ವರೂಪ ಇದ್ದೀಪ, ಹೊಸದಾಗಿ ಏನು ಮುಕ್ತ ಆಗ್ಬೇಕಾಗಿಲ್ಲ, ಸದ್ದ ಮುಕ್ತ ಇದೆ ಅಂತ. ಏನ್ ನಿನಗೆಲ್ಲೈತಿ ಬಂಧನ? ಏನ್ ನೀ ಪರಿಶುದ್ಧ ಚೈತನ್ಯ ಸ್ವರೂಪನ ಇದೆ ಅನ್ನೋದನ್ನ ಅನುಭವ ತಂದು ಕೊಡ್ತಾರೆ ಅನುಭವಗಳು. ನಾವು ಅಲ್ಲದ ಆರೋಪಿತ ಭಾವನೆಲ್ಲ ತೆಗೆದುಹಾಕಿ ಯಥಾರ್ಥ ವಸ್ತುವಿನ ಅನುಭವನ ನಮಗೆ ಮಾಡಿಕೊಡ್ತಾರೆ ಅವರು. ಅವ್ರು ಹೇಳಿದ ಮಾತಿನ ಕಡೆ ಲೆಕ್ಕ ಕೊಟ್ಟಾಗ ನಮಗೆ ಇದು ಅನುಭವ ಕೊಡ್ಬೇಕು. ನಂಬಿಕೆ ಬೇಕಲ್ಲ ನಾವು ಇದನ್ನ ಇದೇ ನಾನು ಅಂತ ತಿಳ್ಕೊಂಡ್ರೆ ನಾವು ಕಲ್ಪಿಸ್ಕೊಂಡದ್ದು ಅನ್ಯ ಭಾವನೆಗಳನ್ನ ಗಟ್ಟಿ ಮಾಡ್ಕೊಂಡು ಕುಂತೀವಿ ಅಜ್ಞಾನದಿಂದ. ಅದಕ್ಕೆ ಅಜ್ಞಾನವನ್ನು ಕಳ್ಕೋ, ಅನ್ಯತಾ ಜ್ಞಾನ ಹೋಗ್ತೈತಿ. ಅವಾಗ ಯಥಾರ್ಥ ಜ್ಞಾನ ಆಕೈತಿ ನಿನಗೆ. ಅವಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ನೀನ್ ಯಾರು ಅನ್ನೋದು ನಿನಗೆ ಅನುಭವ ಬಂದಾಗ ಮೊದಲು ಈ ಕೆಲಸ ಮಾಡ್ಕೋ. ಎಲ್ಲಾ ಕೆಲಸ ಬಿಟ್ಟು ಈ ತಪ್ಪು ತಿಳುವಳಿಕೆ ಅಥವಾ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಇದ್ರ ಸಂಬಂಧ ಇದು ಅಧ್ಯಾತ್ಮ ಅಂದ್ರೆ. ಅಧ್ಯಾಸ ನಿವಾರಣೆಗಾಗಿ ಪ್ರಯತ್ನ ಮಾಡುವಂತ ವ್ಯವಸಾಯ, ಅಧ್ಯಾತ್ಮದ ವ್ಯವಸಾಯದಾಗ ತೊಡಗು. ಅದನ್ನ ಬಿಟ್ಟುಕೊಟ್ಟು ಬರೀ ಅಧ್ಯಾಸವನ್ನು ಗಟ್ಟಿಯಾಗು ವ್ಯವಹಾರದಾಗ ತೊಡ್ಕೊಂಡು ಕುಂತಿ ಅಂದ್ರೆ ಇಂದ್ರಿಯಗಳೇ ಅಪಾರ ಬರೀ ಅದ್ರಾಗ ಅದ ಮುಖ್ಯ ಅಂತ ತಿಳ್ಕೊಂಡ್ರೆ ಎಂದೂ ನೀನು ಉದ್ಧಾರ ಆಗುದಿಲ್ಲ. ಅದ್ರ ಬೆನ್ನ ಹತ್ತಿದ ನಮ್ಗ ಯಾವ ಸುಖ ಒಂದೇನ ಇರ್ಲಿ. ಅದಕ್ಕೆ ಅಧ್ಯಾಸ ನಿವಾರಣೆ ಮಾಡ್ಕೊಂಡಾಗ ದುಃಖದಿಂದ ನಿನಗೆ ಬಿಡುಗಡೆ. ಅಧ್ಯಾಸದ ವ್ಯವಹಾರದಾಗ ಚಿಕ್ಕೊಂಡು ಬರೀ ಅದನ್ನ ಮಾಡ್ಕೊಂತ ಅದರ ಗಟ್ಟಿ ಮಾಡ್ಕೊಂತ ಕುಂತ ಪತಟು ಅದು ಗಟ್ಟಿ ಆಕೈತಿ. ದುಃಖ ಎಂದು ಹೋಗ್ಬೇಕು. ನಿರಂತರ ದುಃಖವನ್ನು ನೀವು ಹೊಂದಬೇಕಾಗೈತಿ. ಈ ಅಧ್ಯಾಸವನ್ನು ನೀ ಕಳ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಕಳ್ಕೊ. ಅದನ್ನ ಅನುಭವಗಳ ಮುಖಾಂತರ ನೀನು ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳಿ ಅದನ್ನ ಕಳ್ಕೊ. ಇನ್ನು ಹಿಂದಿನ ಜನ್ಮ ಸಂಸ್ಕಾರ ಇದ್ರೂ ಹೊಳಿಬಹುದು, ಹೇಳಕ್ ಹೋಗುದು. ಸ್ವತಃ ನೀನು ವಿಚಾರ ಮಾಡೋ ಸಾಮರ್ಥ್ಯ ಇರ್ಲಿಲ್ಲ ಅಂದ್ರೆ ಅಲ್ಲಿ ಕೇಳ ಯಾರು ಅದನ್ನ ಅಜ್ಞಾನವನ್ನು ಕಳ್ಕೊಂಡಾರ ಅವ್ರ ಮುಖಾಂತರ ಅದನ್ನ ಕೇಳಿ ನೀನು ಅದರಂತೆ ನಡ್ಕೋ. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ನಿತ್ಯ ಅಭ್ಯಾಸ, ಶ್ರವಣ ಮನನ ನಿಧಿಧ್ಯಾಸನದಿಂದ ನಮ್ಮ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆ ನಾವು ಕಳ್ಕೊಳ್ಳಿಕ್ಕೆ ಬರ್ತದೆ. ಪ್ರಬಲವಾದ ಅಭ್ಯಾಸ ಬೇಕಿದಕ್ಕೆ. ಶ್ರವಣ ಮನನ ನಿಧಿಧ್ಯಾಸನ ಒಳಗ ಆಂತರಿಕವಾಗಿ ನಡಿಬೇಕು. ನಾವು ಔಪಚಾರಿಕವಾಗಿ ನಡೆದ್ರೆ ಹತ್ತೋದಿಲ್ಲ, ಮುಖ್ಯವಾಗಿ ಅದು ನಡಿಬೇಕು ನೋಡಂತಿದ್ರು ಅದು. ಬಿಡು. ಸಕಲ ಸಾಧು ಸಿಗ್ನಲ್ ಕೊಡ್ತಾನ.